ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲಾದ್ರೂ ಚ್ಯುತಿ ಇದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ येन तस्मै श्रीगुरुवे नमः. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन मूलतेन भूतले स्वयं रूपकथामಹ್ಯಂ ददाति स्वपदाಂ. नमस्ते सरस्वती जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा कृष्ण कृष्ण हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे कृष्ण. ಇವತ್ತಿನ ಈ 13ನೇ ಅಧ್ಯಾಯ ಶುರು ಮಾಡೋಕೆ ಮುಂಚೆ ಇದು ಈ ಭಗವದ್ಗೀತೆನಲ್ಲಿ 6 ಅಧ್ಯಾಯಗಳಿವೆ. ಪ್ರಭು ಕ್ಯಾನ್ ವಿ ಗೋ ಟು ದ ಇಲ್ಲ, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತಿದ್ದೆ ಅಷ್ಟೇ. ಓಕೆ ಓಕೆ. ನನ್ನ ಹೆಸರು ರಂಗವಲ್ಲಿ ಗೋಪಿ ದೇವಿದಾಸಿ ಅಂತ. ನಂದು ಇದು ಇನಿಷಿಯೇಟೆಡ್ ನೇಮ್, ಅಂದ್ರೆ ದೀಕ್ಷೆ ತಗೊಂಡಿರೋ ಹೆಸರು. ನನ್ನ ಕರ್ಮಿ ಹೆಸರು ರೇಖಾ ಅರವಿಂದ ಅಂತ. ನಾನು ಇಲ್ಲಿ ಬೆಂಗಳೂರಿನಲ್ಲಿ HSR ಲೇಔಟ್ ನಲ್ಲಿ ಫ್ರೀಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಪ್ರೀ ಪ್ರೈಮರಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಮನೆಯವರು ಕೂಡ ಅವರು ದೀಕ್ಷೆ ತಗೊಂಡಿದ್ದಾರೆ. ಅವರು ಈಗ ಸದ್ಯಕ್ಕೆ ಕೆನ್ಯಾದಲ್ಲಿದ್ದಾರೆ, ಆಫ್ರಿಕಾನಲ್ಲಿ. ಮತ್ತೆ ನನ್ನ 2 ಮಕ್ಕಳು ಕಿಶನ್ ಮತ್ತು ಮಧುಮಿತಾ. ಕಿಶನ್ ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, 3ನೇ ವರ್ಷ. ಮತ್ತೆ ಮಧುಮಿತಾ 10ನೇ ಕ್ಲಾಸ್ ಓದ್ತಾ ಇದ್ದಾಳೆ. ನಾವಿಲ್ಲಿ ಕೋರಮಂಗಲದಲ್ಲಿದ್ದೀವಿ. ಈಗ ಕೃಷ್ಣ ಪ್ರಜ್ಞೆಗೆ ನಾವು ಬಂದು ಸುಮಾರು ಒಂದು 2020 ವರ್ಷ ಆಗಿದೆ. ನಾವು ದೀಕ್ಷೆ ತಗೊಂಡು 10 ವರ್ಷ ಆಗಿದೆ. 2011 9 ವರ್ಷ ಆಗಿದೆ. ಸೊ ಇದರಿಂದ ನಮ್ಗೆ ತುಂಬಾನೇ ಒಂದು ನಮ್ಮ ಜೀವನ ಸುಧಾರಣೆ ಆಗಿದೆ. ಸೊ ಅದರಿಂದ ಇದನ್ನ ನಾವು ಈಗ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ಹರೇ ಕೃಷ್ಣ. ಪ್ರಭು ಫಸ್ಟ್ ಸ್ಲೈಡ್. ಈಗ ಮೊದಲ 6 ಅಧ್ಯಾಯದಲ್ಲಿ, ಈ ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳಲ್ಲಿ ಭಗವಂತ ಕರ್ಮಯೋಗದ ಬಗ್ಗೆ ಹೇಳ್ತಾರೆ. ಅಂದ್ರೆ ಕರ್ಮಯೋಗ ಹೇಗೆ ಭಕ್ತಿಗೆ ಒಂದು ದಾರಿಯಾಗಿದೆ, ಅಂದ್ರೆ ಅದೊಂದು ಮೆಟ್ಟಲ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಕೊನೆಯ 6 ಅಧ್ಯಾಯಗಳು ಅಂದ್ರೆ ಕೊನೆಯ ಭಕ್ತಿಗೆ ಕಾರಣ ಆಗುತ್ತೆ, ಭಕ್ತಿ ಲೆವೆಲ್ಗೆ ಅಂದ್ರೆ ಭಕ್ತಿಯ ಹಂತಕ್ಕೆ ಹೋಗೋಕ್ಕೆ ಹೇಗೆ ಅದು ಸಹಾಯ ಮಾಡುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಮತ್ತೆ ಮಧ್ಯದಲ್ಲಿ ಏನು 6 ಅಧ್ಯಾಯಗಳಿದೆಯೋ ಅದು ಭಕ್ತಿಯ ಬಗ್ಗೆ ಹೇಳ್ತಾರೆ. ಭಗವಂತನ ಭಕ್ತಿ ಬಗ್ಗೆ ಹೇಳುತ್ತೆ. ಅಂದ್ರೆ ಈ ಭಗವಂತನ ಇದರಲ್ಲಿ ಹೆಂಗ್ ಹೋಗ್ಬೇಕು, ಹೆಂಗೆ ನಾವು ಭಕ್ತಿ ಮಾಡ್ಬೇಕು, ಅದನ್ನೆಲ್ಲ ಹೇಳುತ್ತೆ. ಸೊ ಇದನ್ನ ಹೀಗೆ ಈ ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಮಧ್ಯೆ ಈ ಭಕ್ತಿ ಯೋಗನ ಭದ್ರವಾಗಿ ಮುಚ್ಚಿಟ್ಟಿದ್ದಾರೆ ಭಗವಂತ. ಯಾಕೆ ಅಂದ್ರೆ ಈಗ ನಮ್ಮ ಶರೀರದಲ್ಲಿ ಇರೋ ಒಂದೊಂದು ಸೂಕ್ಷ್ಮವಾದ ಅಂಗಗಳು, ಅಂದ್ರೆ ಸೂಕ್ಷ್ಮವಾದ ಅಂಗ ಅಂದ್ರೆ ಯಾವುದು? ಹೃದಯನ ಹೆಂಗೆ ಭದ್ರವಾಗಿ ನಮ್ಮ ಅಸ್ಥಿ ಪಂಜರದಲ್ಲಿ ಮುಚ್ಚಿಟ್ಟಿದ್ದಾರೋ ದೇವರು, ಅದೇ ರೀತಿ ಈ ಭಗವದ್ಗೀತೆನಲ್ಲಿ ಈ ಕರ್ಮಯೋಗ ಮತ್ತೆ ಜ್ಞಾನ ಯೋಗದ ಮಧ್ಯೆ ಈ ಭಕ್ತಿ ಯೋಗನ ಮುಚ್ಚಿಟ್ಟಿದ್ದಾರೆ. ಅಂದ್ರೆ ಈಗ ನಮ್ಮ ಸಾಮಾನ್ಯವಾದ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಈಗ
ಸ್ಯಾಂಡ್ವಿಚ್, ನಾವು ಒಂದು ಸ್ಯಾಂಡ್ವಿಚ್ ತಿನ್ನೋದಾದ್ರೆ ಅಥವಾ ಬರ್ಗರ್ ತಿಂದ್ರೆ ಒಳಗಡೆ ಇರುತ್ತೆ. ಮಕ್ಳು ಏನ್ ಕೇಳ್ತಾರೆ, ಫಸ್ಟ್ ಒಳಗಡೆ ಏನ್ ಹಾಕಿದೀರಾ ಅಂತ ಕೇಳ್ತಾರೆ. ಸೊ ಆ ಒಳಗಡೆದೇ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ಅದು ಅಷ್ಟು ರುಚಿ. ಹಾಗೆ ಈ ಭಗವದ್ಗೀತೆನಲ್ಲೂ ಕೂಡ ಈ ಭಕ್ತಿ ಯೋಗ ಅನ್ನೋದು, ಅಂದ್ರೆ ಈ ಭಕ್ತಿ ಯೋಗ ಏನ್ ಹೇಳುತ್ತೆ, ಈ 6 ಅಧ್ಯಾಯಗಳು ತುಂಬಾ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಅದ್ರ ಜೊತೆಗೆ ಈ ಕರ್ಮ ಯೋಗ ಮತ್ತೆ ಜ್ಞಾನ ಯೋಗನೂ ಇರ್ಬೇಕು ನಮ್ಗೆ. ಸೊ ಈ ಜ್ಞಾನ ಅಂದ್ರೆ ಇದು ಒಂದು ರಹಸ್ಯವಾದ ಜ್ಞಾನ ಅಂತ ಹೇಳ್ತಾರೆ, ಸೀಕ್ರೆಟ್ ನಾಲೆಜ್ ಅಂತ ಭಗವಂತ ಹೇಳ್ತಾರೆ. ಸೊ ಅದನ್ನ ಯಾಕೆ ಅಂದ್ರೆ ಕರ್ಮ ಮತ್ತೆ ಜ್ಞಾನದಿಂದ ಇದನ್ನ ಮುಚ್ಚಿಟ್ಟಿರ್ತಾರೆ. ಸೊ ಹೀಗೆ ಇದು ಹೆಂಗೆ ಅಂದ್ರೆ, ಈ ಜ್ಞಾನ ಹೆಂಗ್ ಬರುತ್ತೆ ನಮ್ಗೆ, ಜ್ಞಾನ ಹೇಗೆ ಭಕ್ತಿಗೆ ಕಾರಣ ಆಗುತ್ತೆ ಅಂತ ನಾವು ತಿಳ್ಕೊಬೇಕಂದ್ರೆ ನಮ್ಗೆ ಗುರುಗಳ ಕೃಪೆ ಇರ್ಬೇಕು. ಮತ್ತೆ ಭಗವಂತ ಎಷ್ಟು ಇಲ್ಲ ಅಂದ್ರೆ ಗುರು ಕೃಪೆ ಇರ್ಬೇಕು, ಇಲ್ಲ ದೇವರ ಅದ್ರ ಜೊತೆಗೆ ಭಗವಂತನ ಒಂದು ಇದಿರ್ಬೇಕು, ಆಶೀರ್ವಾದ ಇರ್ಬೇಕು. ಮತ್ತೆ ಆ ತರ ಇದ್ದಾಗ್ಲೇನೆ ನಮ್ಗೆ ಈ ಜ್ಞಾನ ಲಭ್ಯ ಆಗುತ್ತೆ. ಸೊ ಹೀಗೆ ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ನಮ್ಗೆ ಭಕ್ತಿ ಮಾರ್ಗ ಸಿಕ್ಕೋದಿಲ್ಲ. ಇವಾಗ ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಮಗಳನ್ನೇ ತಗೊಳ್ಳೋಣ. ಯಾಕೆಂದ್ರೆ ನೀವು ಇಷ್ಟು ಜನ ಇಲ್ಲಿದ್ದೀರಾ. ಸೊ ನಾನು ನೋಡ್ತಾ ಇದ್ದೀನಿ, ನಾನು ಅಟೆಂಡ್ ಆಗ್ತಾ ಇದ್ದೀನಿ, ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ. ಮೊದಲಿನ ದಿನದಿಂದಕ್ಕಿಂತ ಇವತ್ತಿಗೆ ಈ ಪಾರ್ಟಿಸಿಪೆಂಟ್ಸ್ ಯಾರಿದಾರೋ ಅದು ಕಮ್ಮಿ ಆಗ್ತಾ ಬರ್ತದೆ. ಸೊ ಅದಕ್ಕೆ ಕೃಪೆ ಇರ್ಬೇಕು, ಭಗವಂತನ ಕೃಪೆನೂ ಇರ್ಬೇಕು. ಸೊ ನಿಮ್ಗೆಲ್ಲಾರ್ಗು ಭಗವಂತನ ಕೃಪೆ ಇದೆ. ಸೊ ಹಾಗಾಗಿ ನೀವಿಲ್ಲಿ ಈಗ ಬಂದು ನೀವಿಲ್ಲಿ ಕೇಳೋ ಹಂಗೆ ಆಗ್ತಾ ಇದೆ, ದೇವರೆಲ್ಲ ಪ್ರೇರೇಪಣೆ ಮಾಡ್ತಾ ಇದ್ದಾನೆ. ಸೊ ಇದರ ನಾವು ಒಂದು ಅಡ್ವಾಂಟೇಜ್ ಅಂದ್ರೆ ಬೆನಿಫಿಟ್ ಏನಿದೆ, ದಯವಿಟ್ಟು ಕ್ಷಮಿಸಿ, ನನಗೆ ಪೂರ್ತಿ ಕನ್ನಡದಲ್ಲಿ ಹೇಳಕ್ ಬರಲ್ಲ, ಮಧ್ಯ ಒಂದೊಂದು ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತೀನಿ ನಾನು. ಸೊ ಹೀಗೆ ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದು ಮತ್ತೆ ಈ 12ನೇ ಅಧ್ಯಾಯದಲ್ಲಿ 12.7 ಅದರಲ್ಲಿ ಮುಕ್ತಿ ಕೊಡುವ ಭರವಸೆ ನೀಡಿದ್ದಾನೆ. ಭರವಸೆ ಅಂದ್ರೆ ಅವನು ನಮ್ಗೆ ಪ್ರಮಾಣವಾಗಿ ಹೇಳ್ತಾನೆ. ಏನ್ ಹೇಳ್ತಾರೆ ಕೃಷ್ಣ, ತೇಷಾಮಹಂ ಸಮುದ್ಧಾರ್ಥಂ ಮೃತ್ಯು ಸಂಸಾರ ಸಾಗರ ಭಜಾಮಿನ ಚಿರತ್ ಪಾರ್ಥ ಮಯ್ಯ ಆವೇಶಿತ ಚೇತಸ. ಅಂದ್ರೆ ಯಾರು ತನ್ನ ಎಲ್ಲಾ ಕರ್ಮಗಳನ್ನು, ಎಲ್ಲಾ ಚಟುವಟಿಕೆಗಳನ್ನ ನನಗೆ ಅರ್ಪಿಸ್ತಾರೋ, ಸತತವಾಗಿ ನನ್ನ ಧ್ಯಾನದಲ್ಲಿರ್ತಾನೋ, ನಂಬಿಕೆಯಿಂದ ನನಗೆ ಶರಣಾಗ್ತಾನೆ, ಯಾರಿಗೆ ನನ್ನ ಮೇಲೆ ದೃಢವಾದ ಭಕ್ತಿ ನಂಬಿಕೆ ಇರುತ್ತದೆಯೋ, ಯಾರು ನನ್ನನ್ನೇ ಪೂಜಿಸುತ್ತಾನೆಯೋ ಅವನನ್ನು ಈ ಹುಟ್ಟು ಸಾವುಗಳ ಸಾಗರದಿಂದ ಪಾರು ಮಾಡ್ತೀನಿ, ಬೇಗ ಉದ್ಧಾರ ಮಾಡ್ತೀನಿ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಈ ಅಧ್ಯಾಯದಲ್ಲಿ ಏನು ಅಂದ್ರೆ, ಈ 13ನೇ ಅಧ್ಯಾಯದಲ್ಲಿ ಭಗವಂತ ಜ್ಞಾನ ಯೋಗದ ಬಗ್ಗೆ ತಿಳಿಸ್ತಾರೆ. ಸೊ ಅದು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಅದು ತಿಳ್ಸಕ್ ಕಾರಣ ಏನು, ಅರ್ಜುನ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಸೊ ಅದ್ ಏನ್ ಪ್ರಶ್ನೆ ಅಂತ ನೋಡೋಣ. ಪ್ರಭು ನೆಕ್ಸ್ಟ್ ಸ್ಲೈಡ್. ಓಕೆ, ಅರ್ಜುನನು ಕೃಷ್ಣನನ್ನು 6 ವಿಷಯಗಳನ್ನು ವಿವರಿಸಲು ಕೇಳುತ್ತಾನೆ. ಅಂದ್ರೆ ಇಲ್ಲಿ ಏನು ಅದು 6 ವಿಷಯ ಅಂದ್ರೆ, ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಜ್ಞಾನ ಏನು, ಜ್ಞೇಯ ಅನ್ನೋದು ಏನು ಅಂತ ಈ 6 ವಿಷಯನ ಕೇಳ್ತಾನೆ. ಸೊ ಅದೇನು ಅಂತ ನಾವು ತಿಳ್ಕೊಳ್ಳೋಣ. ಇದಕ್ಕೆ ಉತ್ತರ ಕೊಡ್ತಾರೆ ಇಲ್ಲಿ ಕೃಷ್ಣನು, ಇಲ್ಲಿ ಉತ್ತರ ಕೊಡ್ತಾರೆ. ಪ್ರಭು ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಕ್ಷೇತ್ರ ಅಂದ್ರೆ ಇಲ್ಲಿ ನಾನು ಒಟ್ಟಿಗೆ ಹೇಳ್ಕೊಂಡು ಹೋಗ್ತೀನಿ. ಪ್ರಭು ಐ ಹ್ಯಾವ್ ಮರ್ಜ್ಡ್ 2-3 ಸ್ಲೈಡ್ಸ್ ನಾನು ಮರ್ಜ್ ಮಾಡಿ ನಾನು ಹೇಳ್ತೀನಿ. ಸೊ ನೀವು ಚೇಂಜ್ ಇಟ್ ಅಕಾರ್ಡಿಂಗ್ಲಿ. ಓಕೆ, ಈಗ ಇಲ್ಲಿ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರ ಅಂದ್ರೆ
ಏನು ಅಂತ ಇಲ್ಲಿ ಕೃಷ್ಣ ವಿವರಿಸ್ತಾರೆ. ಕ್ಷೇತ್ರ ಅಂದ್ರೆ ಇದು ಒಂದು ಚಟುವಟಿಕೆಗಳ ಬಯಲು, ಅಂದ್ರೆ ಫೀಲ್ಡ್ ಆಫ್ ಆಕ್ಟಿವಿಟೀಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ. ಒಂದು ಕ್ಷೇತ್ರ ಅಂದ್ರೆ ಒಂದು ಜಾಗ. ಈಗ ನಾವ್ ಏನಾದ್ರೂ ಒಂದು ಆಕ್ಟಿವಿಟಿ, ಏನೋ ಒಂದು ಚಟುವಟಿಕೆ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಜಾಗ ಬೇಕು. ಸೊ ಅದೇ ತರ ಇದು ಒಂದು ಜಾಗ. ಕ್ಷೇತ್ರ ಅನ್ನೋದು ಒಂದು ಜಾಗ, ಒಂದು ಬಯಲು. ಸೊ ಇದು ಏನು ಅಂದ್ರೆ ಏನು ಕ್ಷೇತ್ರ, ಇಲ್ಲಿ ಯಾಕೆ ಕ್ಷೇತ್ರ ಅಂತ ಹೇಳ್ತಾರೆ, ಇಲ್ಲಿ ಯಾಕೆ ಬರುತ್ತೆ ಜಾಗ ಅಂತ. ಸೊ ಈ ಹಿಂದಿನ ಅಧ್ಯಾಯಗಳಲ್ಲಿ ನಾವು ಕೇಳ್ಕೊಂಡ್ ಬಂದಿದ್ದೀವಿ. ಇಲ್ಲಿ ಏನ್ ವಿಷಯ ಮಾತಾಡ್ತಾ ಇದ್ದಾರೆ ಕೃಷ್ಣ, ಆತ್ಮ ಅಂದ್ರೆ ಏನು, ನಮ್ಗೆ ಈ ಶರೀರ ಅಂದ್ರೆ ಏನು, ಈ ಶರೀರಕ್ಕೂ ಆತ್ಮಕ್ಕೂ ಏನ್ ಸಂಬಂಧ, ಅದೆಲ್ಲ ತಿಳ್ಕೊಂಡ್ ಬರ್ತಾನೆ ಇದೀವಿ. ಈ 12 ಅಧ್ಯಾಯದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲೂನು ಆ ಶರೀರಕ್ಕೆ ಸಂಬಂಧಪಟ್ಟ ಮತ್ತು ಈ ಆತ್ಮಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಅರ್ಜುನ ಕೇಳಿದಾನೆ. ಸೊ ಅದಕ್ಕೆ ಈ ಕ್ಷೇತ್ರ ಅಂದ್ರೆ ಈ ದೇಹ ಅಂದ್ರೆ ಏನು, ಈ ದೇಹದಲ್ಲಿ ಏನಿದೆ, ಈ ದೇಹದಲ್ಲಿ ಬರೀ ಇಂದ್ರಿಯಗಳು ಎಲ್ಲ ಪಾರ್ಟ್ಸ್, ಆರ್ಗನ್ಸ್ ಎಲ್ಲ ಇದೆ. ಆಮೇಲೆ ಇದು ಸೆನ್ಸಸ್ ಇದೆ, ಅಂದ್ರೆ ಇಂದ್ರಿಯಗಳು. ಅದಿರೋದು ಇದು ಒಂದು ಕ್ಷೇತ್ರದ ಬಯಲು ಅಂತ ಹೇಳ್ಬೋದು. ಅಂದ್ರೆ ಇದು ಒಂದು, ಈಗ ಏನಾಗುತ್ತೆ, ಎಲ್ಲ ಆಕ್ಟಿವಿಟೀಸ್ ಆಗುತ್ತೆ. ನಾನು ಕೈಯಿಂದ ಏನೋ ಮಾಡ್ತೀನಿ, ಕಾಲಿಂದ ಏನೋ ಮಾಡ್ತೀನಿ, ಬಾಯಿಂದ ಮಾತಾಡ್ತೀನಿ, ಕಿವಿಯಿಂದ ಕೇಳ್ತೀವಿ. ಸೊ ಹೀಗೆ ಎಲ್ಲಾ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಇದನ್ನ ಕ್ಷೇತ್ರ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಈಗ ಒಂದು ಹೇಗೆ ನಾವು ಇವಾಗ ನಾನೊಂದು ಈ ಮನೆಯಲ್ಲಿದ್ದೀನಿ, ಅದಕ್ಕೆ ನಾನೇ ಈ ಮನೆ ಅಂತ ಹೇಳಕ್ಕಾಗಲ್ಲ. ನಾನೇ ಈ ಮನೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾನು ಈ ಮನೆಯಲ್ಲಿ ವಾಸ ಆಗಿದ್ದೀನಿ ಅಷ್ಟೇ. ಈ ಮನೆ ನಾನು ಅಂತ ಹೇಳಕ್ಕಾಗಲ್ಲ. ಹಾಗೇನೆ ನಾವು ಈ ದೇಹದಲ್ಲಿ ಏನಿದೆ, ಆತ್ಮ ಅನ್ನೋದು ಒಂದಿದೆ ದೇಹದಲ್ಲಿ. ಸೊ ಈ ಆತ್ಮ ಇರೋವಾಗ ಅದಕ್ಕೆ ಇದು ದೇಹ ಮತ್ತೆ ಆತ್ಮ ಇರೋದ್ರಿಂದ ಈ ದೇಹನೇ, ಕೆಲವ್ರು ಹೇಳ್ತಾರೆ ಈ ದೇಹನೇ ಓಕೆ, ಅವನೊಬ್ಬ ಆತ್ಮ, ಯಾರೋ ಒಬ್ರು ನೋಡ್ಬಿಟ್ಟು ಅವನೊಬ್ಬ ಆತ್ಮ ಅಂತ ಹೇಳ್ತಾರೆ. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರೆ, ಈ ದೇಹನೇ ಆತ್ಮ, ಈ ದೇಹನೇ ಒಂದು ಆತ್ಮ ಅಂತ ಆ ಅರ್ಥದಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂದ್ರೆ ಇಲ್ಲಿ ಆತ್ಮನೇ ಬೇರೆ, ದೇಹನೇ ಬೇರೆ ಅಂತ ಭಗವಂತ ಇಲ್ಲಿ ನಮ್ಗೆ ವಿವರವಾಗಿ ಹೇಳ್ತಾರೆ. ಈ ಕ್ಷೇತ್ರವು ನಮ್ಮ ಶರೀರ, ನಾವು ಈ ಶರೀರ ಅಲ್ಲ ಅಂತ ತಿಳಿದವನು ಕ್ಷೇತ್ರಜ್ಞ ಅಂದ್ರೆ ಅದರ ಬಗ್ಗೆ ಜ್ಞಾನ ಇರೋನು. ಅಂದ್ರೆ ಈ ದೇಹ ಬೇರೆ, ಈ ದೇಹದಲ್ಲಿರೋ ಆತ್ಮ ಬೇರೆ ಅನ್ನೋದನ್ನ ತಿಳ್ಕೊಂಡವನು ಕ್ಷೇತ್ರಜ್ಞ ಅಂತ. ಈ ಜ್ಞಾ ಅಂದ್ರೆ ಸಂಸ್ಕೃತದಲ್ಲಿ ನಾಲೆಡ್ಜ್ ಅಂತ, ಅಂದ್ರೆ ಜ್ಞಾನ ಅಂತ ಅರ್ಥ. ಸೊ ಇದು ನಮ್ಗೆ ತಿಳಿದಿರ್ಬೇಕು, ಈ ತತ್ವ. ಸೊ ಹೀಗೆ ಹೇಗೆ ನಾವು ಬೇರೆ ಬೇರೆ ಬಟ್ಟೆ ಹಾಕೋತೀವಿ, ಒಂದ್ಸತಿ ಕಾಟನ್ ಬಟ್ಟೆ ಹಾಕೋತೀವಿ, ಒಂದ್ಸತಿ ಸಿಂಥೆಟಿಕ್ ಹಾಕೋತೀವಿ, ಒಂದ್ಸತಿ ಚೂಡಿದಾರ್ ಹಾಕೋತೀವಿ, ಒಂದ್ಸತಿ ಸೀರೆ ಉಟ್ಕೋತೀವಿ, ಪ್ಯಾಂಟ್ ಶರ್ಟ್ ಹಾಕೋತಾರೆ. ಸೊ ಹೀಗೆ ನಾವು ಹೇಗೆ ಬಟ್ಟೆಯನ್ನ ಬದಲಾಯಿಸ್ತೀವೋ ಆ ತರ ನಾವು ಈ ಶರೀರನ ಬದಲಾಯಿಸ್ತೀವಿ ಈ ಭೂಮಿ ಮೇಲೆ ಬಂದು. ಸೊ ಇಲ್ಲಿ ಕೃಷ್ಣ ಭಗವದ್ಗೀತೆಯ 2ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರತಸ್ತ್ರ ನಮುಖ್ಯತೆ. ಅಂದ್ರೆ ಇದು ಈ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಎಲ್ಲ ನಮ್ಮ ದೇಹ ಪ್ರವೃತ್ತಿ ಚೇಂಜ್ ಆಗುತ್ತೆ, ಬದಲಾಗುತ್ತೆ. ಮತ್ತೆ ವೃದ್ಧಾಪ್ಯ ಆದ್ಮೇಲೆ ಏನೇನೋ ನಮ್ಗೆ ಈ ಮಧ್ಯದಲ್ಲಿ ಕಾಯಿಲೆ ಬರುತ್ತೆ, ಏನೇನೋ ಆಗುತ್ತೆ. ಸೊ ಅದರಿಂದ ನಾವು ಬೇರೆ ನಾವು ಈ ದೇಹ ತ್ಯಜಿಸಿದ ಮೇಲೆ ಬೇರೆ ದೇಹನ ಪಡ್ಕೋತೀವಿ ಅಂತ ಇಲ್ಲಿ ಕೃಷ್ಣ ಹೇಳಿದ್ದಾರೆ. ಸೊ ಈ ಕ್ಷೇತ್ರ ಎಂಬ ಶರೀರ ನಾನಲ್ಲ ಅಂತ ತಿಳಿದವನಿಗೆ ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಈಗ ನಮ್ಗೆ ಹೆಂಗೆ ಈ ಭೂಮಿ ಮೇಲೆ ಬಂದ್ಮೇಲೆ ನಾವ್ ಯಾಕೆ ಬರ್ತೀವಿ, ಈ ಭೂಮಿ ಮೇಲೆ ಬೇರೆ ಬೇರೆ ತರ ಆಗಿ ಬರ್ತೀವಿ. ಒಂದ್ಸತಿ ಒಂದು ಆತ್ಮ ಏನಾಗುತ್ತೆ, ಒಂದು ಆತ್ಮ ಇರುವೆನಲ್ಲಿರ್ಬೋದು, ಇನ್ನೊಂದು ಆನೆನಲ್ಲಿರ್ಬೋದು, ಒಂದು ಹಾವಲ್ಲಿರ್ಬೋದು, ಒಂದು ಹಸುನಲ್ಲಿರ್ಬೋದು, ಒಂದು ಮನುಷ್ಯನಲ್ಲಿರ್ಬೋದು. ಸೊ ನಮ್ಮ ಗುಣಗಳಿಗೆ, ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಾವು ಏನೇನ್ ಹಿಂದೆ ಏನೇನ್ ನಾವು ಕರ್ಮಗಳು ಮಾಡಿರ್ತೀವಿ, ಆಕ್ಟಿವಿಟಿ ಏನ್ ಮಾಡಿರ್ತೀವೋ
ಅದಕ್ಕೆ ತಕ್ಕನಾಗೆ ನಮ್ಗೆ ಆ ದೇಹ ಸಿಕ್ಕಿರುತ್ತೆ. ಸೊ ಇಲ್ಲಿ ಬಂದಾಗ ಇದೇನಾಗುತ್ತೆ, ನಮ್ಮ ಕಡೆ ಹಂತದಲ್ಲಿ ಅಂದ್ರೆ ನಾವು ಸಾಯೋ ಟೈಮ್ನಲ್ಲಿ, ಸಾಯೋ ಸಮಯದಲ್ಲಿ ನಾವು ಏನು ಅನ್ಕೊಂಡಿರ್ತೀವೋ, ಯಾವ ತರ ನಮ್ಮ ಮನಸ್ಸಿರುತ್ತೋ, ಯಾವುದು ನಮ್ಮ ಮೈಂಡ್ ಅಲ್ಲಿ ಇರುತ್ತೋ ಅದಾಗಿ ಆ ಆ ಪ್ರಕಾರಕ್ಕೆ ಅದಕ್ಕೆ ತಕ್ಕನಾಗಿ ದೇವರು ನಮ್ಗೆ ಒಂದು ದೇಹನ ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ಸೊ ಅದನ್ನ ಕೊಡ್ತಾನೆ ನಮ್ಗೆ. ಈಗ ಆಯುರ್ವೇದದ ಪ್ರಕಾರ ಹೇಳೋದಾದ್ರೆ, ಈಗ ಕೆಲವ್ರು ಹೇಳ್ತಾರೆ ಆಯುರ್ವೇದದಲ್ಲಿ ನಮ್ಮ ದೇಹ ಕಫ, ಪಿತ್ತ ಮತ್ತು ವಾಯು, ವಾತ ಅಂತ ಏನ್ ಕರಿತೀವಿ ಅದರಿಂದ ಆಗಿದೆ ಅಂತ ಹೇಳ್ತಾರೆ. ಸೊ ಅದು ಆ ತರ ತಿಳ್ಕೊಂಡಿರೋದಕ್ಕೆ ಈ ಭಾಗವತಂನಲ್ಲಿ ಹೇಳ್ತಾರೆ ಅದು ಗೋಖರ ಅಂತ. ಅಂದ್ರೆ ಭಾಗವತಂ 10ನೇ ಅಧ್ಯಾಯ 10th canto 84th chapter 13th ಶ್ಲೋಕದಲ್ಲಿ ಹೇಳ್ತಾರೆ, ಯಸ್ಯಾತ್ಮ ಬುದ್ಧಿ ಕುನಪೆ ತ್ರಿಧಾತುಕೆ ಸ್ವಧಿ ಕಲಾತ್ರಾದಿಷು ಭೌಮೌ ಜೀಯತೀಹಿ ಯತೀರ್ಥ ಬುದ್ಧಿ ಸಲೀಲ ನ ಕರ್ಹಿಸಿ ಜನೇಶ್ವ ಅಭಿಜ್ಞೇಶು ಸಯೇವ ಗೋಕರ. ಗೋಕರ ಅಂದ್ರೆ ಗೋ ಅಂದ್ರೆ ಹಸು, ಕರ ಅಂದ್ರೆ ಕತ್ತೆ. ಸೊ ಅದಕ್ಕೆ ಈ ತರ ತಿಳ್ಕೊಂಡಿರೋರ್ನ ಕತ್ತೆ ಏನು, ಮೂರ್ಖತನ. ಸೊ ಈ ನಮ್ಮ ದೇಹ ಬರೀ 3 ಧಾತುಗಳಿಂದ ತುಂಬಿಕೊಂಡಿದೆ ಅಂತ ಹೇಳೋರು ಮೂರ್ಖರು ಅಂತ ಭಗವಂತನ ಈ ಭಾಗವತದಲ್ಲೇ ಕೊಟ್ಟಿದ್ದಾರೆ. ಸೊ ಆದ್ರಿಂದ ನಾವು ಈಗ ಎಲ್ರು ಈ ಶರೀರನ ನಾನು, ನಂದು, ನನ್ ಮನೆ, ನಂದು, ನಾನು ಗಂಡ್ಸು, ನಾನು ಹೆಂಗ್ಸು, ನಾನು ಅಮೆರಿಕಾದವನು, ನಾನು ಇಂಡಿಯನ್ನು, ನಾನು ಆಫ್ರಿಕನ್ನು ಅಂತ ಹೇಳ್ಕೊಳ್ಳೋದು ಅದು ತಪ್ಪು. ಅದೆಲ್ಲ ಮೂರ್ಖತನ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸರಳವಾದ ವಿಷಯ ಏನು ಅಂದ್ರೆ ಅದು ನಾನು ಆತ್ಮ ಅನ್ನೋದನ್ನ ತಿಳ್ಕೊಬೇಕು. ಇದು ಹೆಂಗೆ ನಾವು ಇದು ಒಂಥರ ಮೂರ್ಖತನ ಹೆಂಗಾಗುತ್ತೆ ಅಂದ್ರೆ, ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲೋ ಈಗ ಒಂದು ಸಮ್ಮರ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಹೋಗ್ತಾ ಇರುವಾಗ ದಾರಿನಲ್ಲಿ ದೂರದಲ್ಲಿ ನಮ್ಗೆ ಒಂಥರ ನೀರಿದ್ದಂಗೆ ಕಾಣಿಸುತ್ತೆ. ಅದನ್ನ ಏನಂತೀವಿ, ಬಿಸಿಲು ಕುರಿದ್ರೆ ಮಿರಾಜ್ ಅಂತೀವಿ ಇಂಗ್ಲೀಷಲ್ಲಿ. ಸೊ ಆ ತರ ಅಂತ ಕೆಲವ್ರು ಅನ್ಕೋತಾರೆ. ಆ ತರ ಇದ್ದಂಗೆ ಅದು ಮೂರ್ಖತನ. ಅಂದ್ರೆ ಅಲ್ಲೆಲ್ಲೋ ನೋಡ್ಕೊಂಡು ಓ ಅಲ್ಲಿ ನೀರಿರ್ಬೋದು, ಓ ದೇಹ ಅಂದ್ರೆ ಹೀಗಿರ್ಬೋದು, ಆತ್ಮ ಅಂದ್ರೆ ಹೀಗಿರ್ಬೋದು ಅಂತ ತಿಳ್ಕೊಳ್ಳೋದು ಮೂರ್ಖತನ. ಸೊ ಅದಕ್ಕೆ ಈ ಆಕ್ಟಿವಿಟಿ ಅಂದ್ರೆ ಇದು ದೇಹ ಒಂದು ಚಟುವಟಿಕೆಗಳ ಒಂದು ಬಯಲು ಅಂತ ಹೇಳ್ತಾರೆ. ಸೊ ಇದನ್ನ ಗೊತ್ತಿರೋನು ನಾನು ಅಂದ್ರೆ ಇದು ಆತ್ಮ ಅನ್ನೋದನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಬಟ್ ಇದೆಲ್ಲಾನು ಗೊತ್ತಿರೋರು ಇನ್ನೊಬ್ರು ಇರ್ತಾರಲ್ಲ, ಇದನ್ನೆಲ್ಲ ಸೃಷ್ಟಿ ಮಾಡಿದವರು, ಇದೆಲ್ಲ ಗೊತ್ತಿರೋರು ಇನ್ನೊಬ್ರು ಇರ್ತಾರೆ. ಸೊ ಅವ್ರು ಯಾರು? ಅವರು ಭಗವಂತ ಶ್ರೀಕೃಷ್ಣ. ಸೊ ಈ ಶ್ರೀಕೃಷ್ಣನು ಹೇಳ್ತಾರೆ ನಾನು ಕ್ಷೇತ್ರಜ್ಞ ಅಂತ ಹೇಳ್ತಾನೆ. ಸೊ ನಾನು ಕ್ಷೇತ್ರಜ್ಞ ಯಾಕೆಂದ್ರೆ ಈ ಕ್ಷೇತ್ರಜ್ಞ ಅಂದ್ರೆ ಈಗ ನಾನು ಈ ದೇಹದಲ್ಲಿ ಇದ್ದೀನಿ, ಇದು ನನ್ನ ಕ್ಷೇತ್ರ, ಈ ದೇಹದಲ್ಲಿರೋದು ನಾನೊಂದು ಆತ್ಮ, ನಾನು ಕ್ಷೇತ್ರಜ್ಞ. ನನಗೆ ಈ ದೇಹದ ಬಗ್ಗೆ ಎಲ್ಲ ಗೊತ್ತು. ಆದ್ರೆ ಇದನ್ನ ಇದನ್ನ ನಿಯಂತ್ರಣ ಮಾಡಕ್ಕೆ ಇನ್ನೊಬ್ರಿದ್ದಾರೆ, ಅವರು ಕ್ಷೇತ್ರಜ್ಞ. ಅವ್ರಿಗೇನ್ ಗೊತ್ತು? ಅವ್ರಿಗೆ ಎಲ್ಲಾ ವಿಚಾರನೂ ಗೊತ್ತು. ಎಲ್ಲ ಇಡೀ ಪ್ರಪಂಚದ ವಿಚಾರ ಗೊತ್ತು, ಪ್ರಪಂಚದಲ್ಲಿ ಹೆಂಗೆ ಚಟುವಟಿಕೆ ನಡೆಯುತ್ತೆ ಅಂತ ಗೊತ್ತು. ಸೊ ಎಲ್ಲಾ ವಿಷಯನೂ ಗೊತ್ತು. ಅದಕ್ಕೆ ಅವ್ರನ್ನ ಈಶ್ವರ ಅಂತ ಕರೀತಾರೆ. ಸೊ ಈಗ ಒಂದು ಭಗವಂತನ್ ಈಗ ನಾವು ಈ ದೇಹದ ಒಂದು ಎರಡನೆಯ ಯಜಮಾನ ಅಂತ ಹೇಳ್ಬೋದು. ಅಂದ್ರೆ ನಾವು ಇದಕ್ಕೆ ಸೆಕೆಂಡರಿ ಓನರ್. ಪ್ರೈಮರಿ ಓನರ್ ಯಾರು? ಈಗ ನಾನೊಂದು ಬಾಡಿಗೆ ಮನೆಯಲ್ಲಿ ಇರ್ತೀನಿಪ್ಪ, ಆ ಬಾಡಿಗೆ ಮನೆದು ನಂದು ಅಂತ ಹೇಳ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ನಾನು ಅದ್ರ ಸೆಕೆಂಡರಿ ಓನರ್. ನನ್ನ ಮೇಲೆ ಒಬ್ರು ಓನರ್ ಇರ್ತಾರೆ, ಅವರು ಪ್ರೈಮರಿ ಓನರ್. ಹಾಗೆ ಈಗ ಒಂದು ರಾಜ್ಯದಲ್ಲೂ ಅಷ್ಟೇ, ಒಂದು ರಾಜ ಇದ್ದಾಗ, ರಾಜ ಇರೋನ್ಗೆ ಎಲ್ಲಾ ಪ್ರಜೆಗಳ ವಿಷಯನೂ ಗೊತ್ತು. ಎಲ್ಲ ಅವ್ರಿಗೆ ಏನೇನಿದೆ, ಎಷ್ಟು ಆಸ್ತಿ ಇದೆ ಅವ್ರಿಗೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಲ್ಲಾನು ಗೊತ್ತಿರುತ್ತೆ. ಆದ್ರೆ ಅಲ್ಲಿರೋ ಪ್ರಜೆಗೆ, ಆ ಒಂದು ಪ್ರಜೆಗೆ
ಬರೀ ಅವನ ವಿಷಯ ಮಾತ್ರ ಗೊತ್ತು, ಅವನ್ ಸುತ್ತಮುತ್ತಲಿಂದ ಎಲ್ಲೋ ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿರ್ಬೋದು, ಬಟ್ ಎಲ್ಲಾರ ವಿಷಯನೂ ಗೊತ್ತಿರಲ್ಲ. ಹೀಗೆ ಅವನ ವಿಷಯ ಮಾತ್ರ ಅವನಿಗೆ ಗೊತ್ತು, ಅವನ್ ಆಸ್ತಿ ಎಷ್ಟಿದೆ ಅನ್ನೋದು ಮಾತ್ರ ಗೊತ್ತಿರುತ್ತೆ ಅವನಿಗೆ. ಹಾಗೇನೆ ಇದು ಇದು ಕೂಡ ಒಂದು ನಾವು ಕ್ಷೇತ್ರವನ್ನ ಅಂದ್ರೆ ನಮ್ಮ ಈ ಶರೀರ ಏನು ಅಂತ ಒಂದು ತಿಳ್ಕೊಬೇಕು ಅಂತ ಕೃಷ್ಣ ಹೇಳ್ತಾರೆ. ಮತ್ತೆ ಇಲ್ಲಿ ಕೃಷ್ಣನ್ಗೆ ಋಷಿಕೇಶ ಅಂತ ಕರೀತಾರೆ. ಋಷಿಕೇಶ ಅಂದ್ರೆ ಏನು? ಋಷಿಕೇಶ ಅಂದ್ರೆ ನಾವೆಲ್ಲ ಹಿಂದಿನ ಅಧ್ಯಾಯಗಳಲ್ಲಿ ಕೇಳಿದೀವಿ. ಋಷಿಕೇಶ ಅಂದ್ರೆ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸಿದವನು ಅಂತ. ಈ ನಮ್ಮ ಶರೀರ ನಾವು ತಿಳ್ಕೊಂಡ್ವಿ ಇಂದ್ರಿಯಗಳಿಂದ ಕೂಡಿದೆ ಅಂತ. ಸೊ ಈ ಇಂದ್ರಿಯಗಳಿಂದ ಕೂಡಿದಾಗ ನಮ್ಗೆ ಏನು ಅದ್ರ ಮೇಲೆ ನಿಯಂತ್ರಣ ಇರಲ್ಲ. ನಮ್ಗೆ ಯಾವ್ದ್ರ ಮೇಲೂ ನಿಯಂತ್ರಣ ಇಲ್ಲ, ಯಾವ ಇಂದ್ರಿಯದ ಮೇಲೂ ನಿಯಂತ್ರಣ. ನಾವು ಅದು ಹೆಂಗ್ ಹೇಳತ್ತೋ ಹಂಗ್ ಮಾಡ್ತೀವಿ ನಾವು. ನಮ್ಮ ಬುದ್ಧಿ ನಮ್ ಹಿಡಿತದಲ್ಲಿರಲ್ಲ, ನಮ್ಮ ಆಸೆಗಳು ನಮ್ ಹಿಡಿತದಲ್ಲಿರಲ್ಲ. ಅವು ಹೆಂಗೆ ಹೇಳ್ತಾವೋ ಆ ತರ ನಾವು ಕೇಳ್ತೀವಿ. ಸೊ ನಾವು ಅದರ ಗುಲಾಮರು. ಆದ್ರೆ ಭಗವಂತ ಅದರ ಯಜಮಾನ, ಅಂದ್ರೆ ಅದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೊಂಡಿರೋರು, ಕಂಟ್ರೋಲ್ ಮಾಡ್ಕೊಂಡಿರೋರು. ಸೊ ಹೀಗೆ ಒಂದು ರಾಜ್ಯದಲ್ಲಿ ಒಬ್ಬ ಪ್ರಜೆ ಎಷ್ಟು ಪ್ರಜೆ ಇರ್ತಾನೋ, ಎಷ್ಟು ಏನು ಅವನು ಹೆಂಗೆ ಏನ್ ಮಾಡ್ತಾ ಇದ್ದಾನೆ ಎಲ್ಲಾನು ಗೊತ್ತಿರೋ ಹಾಗೆ ಈ ಕ್ಷೇತ್ರದ ಬಗ್ಗೆ ಅವನಿಗೂ ಗೊತ್ತಿದೆ. ಸೊ ಹಾಗೆ ಪರಮಾತ್ಮ ಮತ್ತೆ ಈ ಕ್ಷೇತ್ರದಲ್ಲಿ ಯಾರು ಇರ್ತಾರೆ? ಪರಮಾತ್ಮ ಮತ್ತೆ ಆತ್ಮ ಇಬ್ರು ಇದ್ದಾರೆ. ಈ ಆತ್ಮ ಜೊತೆಗೆ ಪರಮಾತ್ಮನೂ ಇದ್ದಾರೆ ಅಂತ ಹೇಳ್ತಾರೆ. ಹೀಗೆ ಈ ದೇಹದಲ್ಲಿ ಈ ಮೂರು ವಿಷಯಗಳು ಅಂದ್ರೆ ಈ ದೇಹದಲ್ಲಿ ಏನಿದೆ, ಈಗ ಕ್ಷೇತ್ರದಲ್ಲಿ ಪರಮಾತ್ಮ ಇದ್ದಾನೆ, ಆತ್ಮ ಇದ್ದಾನೆ ಮತ್ತು ಈ ಕ್ಷೇತ್ರ ಇದೆ. ಸೊ ಈ ಮೂರು ವಿಷಯಗಳು ಅಂದ್ರೆ ಈ ದೇಹದ ಸ್ವರೂಪ ಏನು, ಈ ಆತ್ಮದ ಸ್ವರೂಪ ಏನು, ಪರಮಾತ್ಮನ ಸ್ವರೂಪ ಏನು ಅಂತ ತಿಳ್ಕೊಳಕ್ಕೆ ಜ್ಞಾನ ಅಂತ ಕರೀತಾರೆ. ಅದನ್ನ ಏನು ವಿಷಯ ಇರುತ್ತೋ ಅದನ್ನ ಜ್ಞಾನ ಅಂತ ಕರೀತಾರೆ. ಸೊ ಆತ್ಮ ಮತ್ತೆ ಪರಮಾತ್ಮ ಒಂದೇ ಆದ್ರೂ ಎರಡು ಬೇರೆ ಬೇರೆ. ಆತ್ಮ ಪರಮಾತ್ಮ ಒಂದೇ ಜಾಗದಲ್ಲಿ ಇದ್ರೂ ಅವರಿಬ್ರು ಬೇರೆ ಬೇರೆ ಅಂತ ಹೇಳ್ತಾರೆ. ಅದು ಜ್ಞಾನ. ಈಗ ಭಗವಂತ ಹೇಳ್ತಾರೆ ನಾವೆಲ್ಲ ಅವನ ಒಂದು ಅಂಶ ಅಂತ, ಅಂದ್ರೆ ಪಾರ್ಟ್ ಅಂಡ್ ಪಾರ್ಸಲ್. ಅದ್ ಹೇಗೆ ಅಂದ್ರೆ ನಾವು ಅವರು ಒಂದು ದೊಡ್ಡ ಸಾಗರ, ನಾವು ಅದರ ಒಂದು ಸಣ್ಣ ಹನಿ ಅದ್ರಲ್ಲಿ. ಆದ್ರೆ ನಮ್ಮಿಬ್ರಲ್ಲಿ ಇರೋ ಒಂದು ಕ್ವಾಲಿಟಿ ಅಂದ್ರೆ ಗುಣಗಳು ಒಂದೇ ಇರುತ್ತೆ, ಆದ್ರೆ ಅದು ಕ್ವಾಂಟಿಟಿನಲ್ಲಿ ಅವ್ರಿಗೆ ನಮ್ಗೆ ಯಾವ ಕಂಪ್ಯಾರಿಸನ್ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ಇಲ್ಲಿ ಏನಾಗುತ್ತೆ, ಕೃಷ್ಣ ಹೇಳ್ತಾರೆ ನಾವು ಪ್ರಭು ನೆಕ್ಸ್ಟ್ ಸ್ಲೈಡ್ ಓಕೆ. ನಾವು ಈ ಪ್ರಕೃತಿ, ಪುರುಷ ಮತ್ತು ಈಶ್ವರ, ಇದ್ರ ಅಧ್ಯಾಯದ ಹೆಸರೇ ಅದು, ಪ್ರಕೃತಿ, ಪುರುಷ ಮತ್ತು ಕಾನ್ಶಿಯಸ್ನೆಸ್, ಅಂದ್ರೆ ನಮ್ಮ ಚಿತ್ತ ಅಂತ ಹೇಳ್ತಾರೆ. ಸೊ ಈ ಸ್ಥಾನ ಏನು ಅಂತ ತಿಳಿಬೇಕು. ಅದನ್ನ ಸೂಕ್ಷ್ಮವಾಗಿ ಅಂದ್ರೆ ಡೀಟೇಲ್ ಆಗಿ ತಿಳಿಯೋದನ್ನೇ ಜ್ಞಾನ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಗೇನು ಕನ್ಫ್ಯೂಷನ್ ಇರಬಾರ್ದು, ಅಂದ್ರೆ ಗೊಂದಲ ಇರಬಾರ್ದು. ಹೇಗೆ ಒಂದು ಇವಾಗ ಒಬ್ಬ ಚಿತ್ರಕಾರ ಒಂದು ಪೇಂಟ್ ಮಾಡಿದ್ರೆ, ಅಂದ್ರೆ ಏನಾದ್ರು ಒಂದು ಬಣ್ಣ ಹಚ್ಚಿ ಏನೋ ಮಾಡಿದ್ರೆ, ಆ ಬಣ್ಣದಲ್ಲಿರೋ ಚಿತ್ರ ಬೇರೆ ಇರುತ್ತೆ, ಆ ಚಿತ್ರಕಾರ ಬೇರೆ, ಮತ್ತೆ ಅದನ್ನ ಹಿಡ್ಕೊಂಡಿರೋದು ಏನು ಸ್ಟ್ಯಾಂಡ್ ಇರುತ್ತಲ್ಲ ಅದು ಬೇರೆ. ಸೊ ಅದನ್ನೆಲ್ಲ ಒಂದೇ ಅಂತ ತಿಳಿಯಕ್ಕಾಗಲ್ಲ. ಹಾಗೇನೆ ಇಲ್ಲಿ ಇದು ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತನ್ನ ಪ್ರಕೃತಿ ಅಂತ ಕರೀತಾರೆ. ಮತ್ತೆ ಇಲ್ಲಿ ನಾವು ಈ ಕ್ಷೇತ್ರ ಅನ್ನೋ ಒಂದು ಶರೀರನ ಹೊತ್ಕೊಂಡಿರೋರು ನಾವು ಈ ಆತ್ಮ ಅಥವಾ ಜೀವಿ. ಅಂದ್ರೆ ನಾವು ಏನ್ ಮಾಡ್ತೀವಿ, ನಾವು ಇದಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ನಾವು ಎಂಜಾಯ್ ಮಾಡ್ತೀವಿ, ಅನುಭವ ಮಾಡ್ತೀವಿ.
ಸೊ ಇಲ್ಲಿ ಏನಾಗುತ್ತೆ, ಎಲ್ಲಕ್ಕೂ ನೀರಿದ್ದು ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಭಗವಂತಂದಿ ಈಶ್ವರ, ಅವನು ಪುರುಷ, ಪರಮ ಪುರುಷ ಅಂತಾರೆ ಅವ್ರನ್ನ. ಗೋವಿಂದಂ ಆದಿ ಪುರುಷ ಪರಮ ಪುರುಷ ಅವ್ರಿಗೆ ಯಾಕೆಂದ್ರೆ ಅವ್ರಿಗೆಲ್ಲಾ ವಿಷಯನೂ ಗೊತ್ತು. ಅವರೇ ಇದನ್ನ ಸೃಷ್ಟಿ ಮಾಡಿ ಈ ಪ್ರಕೃತಿ ಸೃಷ್ಟಿ ಮಾಡಿ ಈ ಪ್ರಕೃತಿಯಲ್ಲಿ ಈ ಕ್ಷೇತ್ರಗಳನ್ನ ಸೃಷ್ಟಿ ಮಾಡಿ ಕ್ಷೇತ್ರಜ್ಞಾನ ಸೃಷ್ಟಿ ಮಾಡಿದ್ದಾರೆ. ಸೊ ಇಲ್ಲಿ ಈ ಭೌತಿಕ ಜಗತ್ತು ಒಂದು ಚಟುವಟಿಕೆಗಳ ಕ್ಷೇತ್ರವಾಗಿ ಈ ಪ್ರಕೃತಿನ ಏನಂತಾರೆ, ಬ್ರಹ್ಮನ್ ಅಂತ ಕರೀತಾರೆ. ಪ್ರಕೃತಿನೂ ಬ್ರಹ್ಮನ್ ಅಂತಾರೆ. ಮತ್ತು ಪ್ರಕೃತಿನ ನಿಯಂತ್ರಿಸೋ ಜೀವ ಅಂದ್ರೆ ನಾವು ಆತ್ಮನ ಬ್ರಹ್ಮನ್ ಅಂತ ಕರೀತಾರೆ. ಹಾಗೂ ಇವೆರಡನ್ನೂ ನಿಯಂತ್ರಿಸೋನ್ಗೂ ಬ್ರಹ್ಮನ್ ಅಂತ ಕರೀತಾರೆ. ಆದ್ರೆ ಈ ಈಶ್ವರನ ಪರಬ್ರಹ್ಮ ಅಂತ ಕರೀತಾರೆ. ಪರಮ ಬ್ರಹ್ಮ, ಅವನು ಈಶ್ವರ. ಸೊ ಅವನೇ ಈ ಏನಂತಾರೆ, ವಾಸ್ತವಿಕವಾಗಿ ಅವನೇ ಇದನ್ನ ನಿಯಂತ್ರಣ ಮಾಡೋದು, ಕಂಟ್ರೋಲ್ ಮಾಡೋದು. ಹೆಂಗೆ ಅಂದ್ರೆ, ಒಂದು ಉದಾಹರಣೆಗೆ, ಈಗ ಒಂದು ಮಗು ಹಠ ಮಾಡ್ತಾ ಇರುತ್ತೆ, ನಾನು ಗಾಡಿ ಓಡಿಸ್ಬೇಕಂತ. ತಂದೆ ಏನ್ ಮಾಡ್ತಾರೆ, ಅವನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸ್ಟೇರಿಂಗ್ ಕೊಡ್ತಾರೆ. ಆದ್ರೆ ಆ ಸ್ಟೇರಿಂಗ್ ನ ಕಂಪ್ಲೀಟ್ ಆಗಿ ಅವ್ರಿಗೆ ಕೊಡಲ್ಲ, ಪೂರ್ತಿಯಾಗಿ ಮಗು ಕೊಡಲ್ಲ. ಅವರು ಕೂತ್ಕೊಂಡು ಅವರು ಓಡಿಸ್ತಾ ಇರ್ತಾರೆ. ಹಾಗೆ ನಮ್ಗೆ ದೇವರು ಒಂದ್ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಅನ್ಕೋತೀವಿ, ನಾವೇ ಇದನ್ನ ಆಳ್ತಾ ಇದೀವಿ, ನಾವೇ ಇದಕ್ಕೆ ಗೊತ್ತಿರೋರು, ನಾವೇ ಬ್ರಹ್ಮನ್, ಆ ತರ ಅನ್ಕೋತೀವಿ. ಮತ್ತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇಬ್ರು ಕ್ಷೇತ್ರಜ್ಞರಿದ್ದಾರೆ, ಅಂದ್ರೆ ಆತ್ಮ ಪರಮಾತ್ಮ. ಅದರಲ್ಲಿ ಒಬ್ರು ಶ್ರುತಿ ಹೊಂದಿದ್ದವರು, ಅಂದ್ರೆ ಅವರ ಇಂಟೆಲಿಜೆನ್ಸ್, ನಾವೇ ಕ್ಷೇತ್ರಜ್ಞರು. ಈ ಜೀವಾತ್ಮ ಅನ್ನೋದಕ್ಕೆ ಅದರ ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಇರಲ್ಲ. ನಾವು ಕೇಳಿದೀವಿ ಹಿಂದಿನ ಅಧ್ಯಾಯಗಳಲ್ಲಿ, ನಮ್ಮ ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಇಲ್ಲ, ಅಂದ್ರೆ ಸರಿಯಾಗಿಲ್ಲ, ಶ್ರುತಿ ಹೊಂದಿದವರು, ನಾಟ್ ಅಕ್ಯುರೇಟ್ ಅಂತ. ಆದ್ರೆ ಪರಮಾತ್ಮ ಅನ್ನೋನು ಅವನು ಇನ್ಫಾಲಿಬಲ್ ಅಂದ್ರೆ ಅಚ್ಯುತ, ಅದರಲ್ಲಿ ಏನೂ ಒಂದು ಚ್ಯುತಿ ಇಲ್ಲ, ಈಸ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಒಬ್ಬನು ಶ್ರೇಷ್ಠ, ಇನ್ನೊಬ್ಬನು ಅವನಿಗಿಂತ ಕೆಳಗಿರೋನು. ಅಂದ್ರೆ ಶ್ರೇಷ್ಠವಾದವ್ರು ಯಾರು, ಭಗವಂತ. ಸೊ ಅವ್ರಿಗಿಂತ ಕೆಳಗಿರೋರು ನಾವು. ಸೊ ಇದನ್ನ ನಾನೇ ನಿಯಂತ್ರಣ ಮಾಡ್ತೀನಿ, ಸೊ ನಾನೇ ಬ್ರಹ್ಮನ್ ಅಂತ ತಿಳ್ಕೊಳ್ಳೋದು ಮೂರ್ಖತನ, ಅಜ್ಞಾನಿ. ಅವನ್ನ ಅಜ್ಞಾನಿ ಅಂತ ಹೇಳ್ತಾರೆ. ಈಗ ಹೆಂಗೆ ಅಂದ್ರೆ, ಕತ್ಲಲ್ಲಿ ಹಗ್ಗ ನೋಡಿ ಹಾವು ಅಂದ್ರ ಹಂಗೆ, ಆತರ ಗಾದೆ ಇದೆ. ಸೊ ಅದನ್ನ ನೋಡ್ಕೊಂಡು ಹಾವು ಅಂತ ನಾವ್ ಇದೆಲ್ಲ ನೋಡ್ಕೊಂಡು ನಾವ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡು ನಾನೇ ಬ್ರಹ್ಮನ್ ಅಂತ ಹೇಳೋದು ಅದು ತಪ್ಪು. ಸೊ ಈ ಸತ್ಯವನ್ನ, ಅಂದ್ರೆ ಈ ಕೃಷ್ಣನು ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಅವ್ನು ಎಲ್ಲಾರ ಎಲ್ಲಾರ ಎಲ್ಲ ಆತ್ಮಗಳ ಜೊತೆ, ಎಲ್ಲರ ಕ್ಷೇತ್ರದಲ್ಲಿ, ಎಲ್ಲರ ದೇಹದಲ್ಲಿ ಅವನು ಇದ್ದೇ ಇರ್ತಾನೆ. ಆತ್ಮ ಪರಮಾತ್ಮ ಅದು ಇದ್ದೇ ಇರ್ತಾನೆ. ಮತ್ತು ಅವನ ನಿಯಂತ್ರಕ, ಅವನೇ ಎಲ್ಲಾರನು ಕಂಟ್ರೋಲ್ ಮಾಡೋನು ಅಂತ ತಿಳ್ಕೊಂಡು ಅವನು ಅನಂತ, ಅವನು ಕೂಡ ಎಂಜಾಯ್ ಮಾಡ್ತಾನೆ. ಅವನು ಕೂಡ ಭೋಕ್ತೃ ಅಂದ್ರೆ ಈ ಎಂಜಾಯ್ ಮಾಡೋನು. ಈ ಇಸ್ ದ ಸುಪ್ರೀಂ ಕಂಟ್ರೋಲರ್ ಮತ್ತು ಸುಪ್ರೀಂ ಎಂಜಾಯರ್. ಸೊ ಅದು ಅಂದ್ರೆ ಅದಕ್ಕೆ ಅವನು ಸಚ್ಚಿದ ಆನಂದ, ಅವನು ಯಾವಾಗ್ಲೂ ಆನಂದಮಯವಾಗಿರ್ತಾನೆ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಇದನ್ನೆಲ್ಲ ತಿಳ್ಕೊಂಡಾಗ ನಾವು ಆ ಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇದೆ. ಆಗ ನಮ್ಮನ್ನ ಜ್ಞಾನಿ ಅಂತ ಕರೀತಾರೆ, ಜೀವಾತ್ಮನ ಜ್ಞಾನಿ ಅಂತ ಕರೀತಾರೆ. ಸೊ ಈಗ ಈ ಜ್ಞಾನ ಪಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಈ ದೇಹನ ತಿಳ್ಕೊಬೇಕು. ಈ ದೇಹ ಹೆಂಗೆ ಸೃಷ್ಟಿ ಆಯ್ತು, ಯಾವಾಗ ಸೃಷ್ಟಿ ಆಯ್ತು, ಇದ್ರ ಚಟುವಟಿಕೆಗಳೇನು, ಇದ್ರ ಕೊನೆ ಏನು ಅಂತೆಲ್ಲ ತಿಳ್ಕೊಬೇಕು. ಅದನ್ನ ಕೃಷ್ಣ ಈಗ ಮುಂದೆ ವಿವರಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಕ್ಷೇತ್ರದಲ್ಲಿ ಎಲ್ಲಾ ಬದಲಾವಣೆಗಳು ನಡೀತಾ ಇರುತ್ತೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇದ್ರದ ಕೊನೆ ಗುರಿ ಏನು ಅಂತ ತಿಳ್ಕೊಬೇಕು ನಾವು. ಅದೇ ಜ್ಞಾನ, ಅದನ್ನೇ ಜ್ಞಾನ ಅಂತ ಹೇಳೋದು. ಬರೀ ದೇಹ ತಿಳ್ಕೊಂಡು, ಈ ದೇಹ ಏನ್ ಮಾಡುತ್ತೆ, ಆತ್ಮ ತಿಳ್ಕೊಂಡು ನಾವ್ ಇಲ್ಲಿ ಬಂದಿದೀವಿ, ಇಲ್ಲಿ ಬಂದಾಗ ಏನ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳೋದು ದೊಡ್ಡದಲ್ಲ. ಅದ್ರ ಮುಂದೆ ನಾವೇನ್ ಮಾಡ್ಬೇಕು, ಇದಕ್ಕೆ ಯಾಕೆ ಬಂದಿದೀವಿ ಇಲ್ಲಿ ಅಂತ ತಿಳ್ಕೊಂಡು ಅದನ್ನ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಸೊ ಇದೇನೆ ಮತ್ತೆ ಯಾರು ನಿಜವಾದ
ಇದು ಇವನು ಕಂಟ್ರೋಲರ್ ಯಾರು ಎಲ್ಲಾನ ನಿಯಂತ್ರಣ ಮಾಡೋರು ಅಂತ ತಿಳ್ಕೊಬೇಕು. ಅದೂನು ಒಂದು ಜ್ಞಾನ ಅಂತ ಹೇಳ್ತಾರೆ. ಸೊ ಹೀಗೆ ಇದ್ರಲ್ಲಿ ಏನಾಗುತ್ತೆ, ಆತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅನ್ನೋದನ್ನ ತಿಳ್ಕೊಂಡು, ಈ ದ್ವೈತ ಅಂತಾರೆ. ದ್ವೈತ ಅಂದ್ರೆ ಎರಡು, ಇದು ಆತ್ಮ ಮತ್ತೆ ಪರಮಾತ್ಮ ಅನ್ನೋದನ್ನ ತಿಳಿದವ್ರು ಫಸ್ಟ್ ಯಾರು? ನಾವೇನ್ ಮಾಡ್ಬೇಕು, ನಾವೇ ತಿಳ್ಕೊಳಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ ನಮ್ಗೆ, ಯಾಕೆಂದ್ರೆ ನಮ್ಗೆ ಅಷ್ಟು ಜ್ಞಾನ ಇಲ್ಲ. ಅದಕ್ಕೆ ನಾವು ಬೇರೆಯವರು ಅಥಾರಿಟೀಸ್ ಅಂದ್ರೆ ನಮ್ಮ ಗೊತ್ತಿರೋರು ಹೇಳಿರೋರು, ಸಂತರು ಭಕ್ತರು ಯಾರು ಹೇಳಿರ್ತಾರೋ ಅದನ್ನ ತಿಳ್ಕೊಬೇಕು. ಅದರಲ್ಲಿ ಹೀಗೆ ವೇದವ್ಯಾಸರು ಹೇಳಿದ್ದಾರೆ, ವೇದವ್ಯಾಸರು ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಶಾಸ್ತ್ರಗಳಲ್ಲೇ ಹೇಳಿದ್ದಾರೆ, ಎಲ್ಲ ಶಾಸ್ತ್ರಗಳಲ್ಲಿ ಮಾಡಿದ್ದಾರೆ. ಮತ್ತೆ ಅವರ ತಂದೆ ಕೂಡ ಪರಾಶರ ಮುನಿ, ಅವರು ಕೂಡ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ತಿಳಿಸಿದ್ದಾರೆ. ಸೊ ಈ ಜೀವಾತ್ಮ ಏನಾಗುತ್ತೆ, 3 ಗುಣಗಳಲ್ಲಿ ಅಧೀನವಾಗುತ್ತೆ. ಅಂದ್ರೆ ನಮ್ದು 3 ಗುಣ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣ ಇದೆ. ಅದನ್ನ ಮುಂದಿನ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಈ ಗುಣಗಳಲ್ಲಿ ನಾವು ಬಂದಿಯಾಗಿದ್ದೀವಿ, ಅಂದ್ರೆ ಆ ಗುಣದಿಂದ ನಾವು ಅದು ನಮ್ಮನ್ನ ಆಟ ಆಡಿಸ್ತಾ ಇದೆ. ಆದ್ರೆ ಪರಮಾತ್ಮನ್ಗೆ ಆತರ ಆಗಲ್ಲ. ಸೊ ಪರಮಾತ್ಮನ್ಗೆ ನಾವು ಆ ಕ್ಷೇತ್ರಜ್ಞ ಅನ್ನೋದೇ ಬೇರೆ. ಸೊ ಅವನಿಗೆ ನಮ್ಗೆ ನಾನು ಕ್ಷೇತ್ರಜ್ಞ, ಅವನು ಕ್ಷೇತ್ರಜ್ಞ ಅಂತ ನಾವು ಒಂದೇ ಆಗಕ್ಕಾಗಲ್ಲ. ಸೊ ಇಲ್ಲಿ ಅದನ್ನ ಹೇಳ್ತಾರೆ. ಹೆಂಗೆ ಅಂದ್ರೆ ಅವರು ಸಾಧು ಶಾಸ್ತ್ರ ಮತ್ತು ಋಷಿ ಮುನಿಗಳು ಮಾತಿನಿಂದ ಈ ಸತ್ಯವನ್ನ ತಿಳ್ಕೊಬೇಕು. ಇದೇನ್ ಸತ್ಯ, ಏನದು ಸತ್ಯ, ಈ ಕ್ಷೇತ್ರ ಯಾವುದು, ಪರಮಾತ್ಮ ಯಾರು, ಅವನ್ ಏನ್ ಮಾಡ್ತಾನೆ, ಏನ್ ಮಾಡಿದ್ದಾನೆ, ಅದನ್ನು ತಿಳ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆ. ಸೊ ಈಗ ಈ ತೈತ್ತರೀಯ ಇದು ಏನಂತಾರೆ, ತೈತ್ತರೀಯ ಉಪನಿಷತ್ತು ಅಂತ ಇದೆ, ಒಂದು ಯಜುರ್ವೇದದ ಒಂದು ಭಾಗ, ಒಂದು ಬ್ರಾಂಚ್. ಅದರಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಗುಣಗಳನ್ನು ತಿಳಿಸ್ತಾರೆ. ಇದರಲ್ಲಿ 5 ರೀತಿಯ ಜ್ಞಾನ ತಿಳಿಸ್ಕೊಡ್ತಾರೆ. ಈ 5 ರೀತಿಯ ಜ್ಞಾನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಕೊಟ್ಟಿದ್ದಾರೆ, ಈ ಸ್ಲೈಡ್ ನಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಅನ್ನಮಯ ಅಂತ ಇದೆ. ಅನ್ನಮಯ ಅಂದ್ರೆ ಅದೊಂದು ಕ್ರಿಯೆ. ಅದು ಏನಂದ್ರೆ ಅದ್ರಲ್ಲಿ ಏನ್ ಮಾಡ್ತಾರೆ, ಜೀವಾತ್ಮ ಏನ್ ಮಾಡುತ್ತೆ, ಬರೀ ಬಾಡಿಲಿ ಕನ್ಸೆಪ್ಷನ್ ಅಂದ್ರೆ ನಮ್ಮ ದೇಹ, ಈ ಶರೀರ ಬರೀ ಅಗ್ನಿ ಅಂದ್ರೆ ಫೈರ್, ಭೂಮಿ ಅರ್ತ್ ಮತ್ತೆ ನೀರಿನಿಂದ ತುಂಬಿದೆ ಅಂತ ತಿಳ್ಕೊತಾರೆ ಅನ್ನೋದು ಅಷ್ಟು ಜ್ಞಾನ ಮಾತ್ರ ಇರುತ್ತೆ ಅವ್ರಿಗೆ. ಮತ್ತೆ ಈ ಶರೀರಕ್ಕೆ ಯಾವ್ದು ಒಳ್ಳೇದು, ಈ ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಊಟ ಮಾಡ್ಬೇಕು, ಬಟ್ಟೆ ಹಾಕೋಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಚೆನ್ನಾಗಿ ಓಡಾಡ್ಬೇಕು, ಅಷ್ಟೇ ಅವ್ರದ್ದು ಅಷ್ಟೇ ಇರುತ್ತೆ. ಅವ್ರದ್ದು ಬುದ್ಧಿ, ಅವ್ರದ್ದು ಇಂಟೆಲಿಜೆನ್ಸ್ ಅಷ್ಟೇ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂತವ್ರು, ಈ ಶರೀರಕ್ಕೆ ಏನ್ ಬೇಕೋ ಅದು ಒಳ್ಳೆಯದು, ಅದೇನೇ ಭಗವಂತನ ಸಾಕ್ಷಾತ್ಕಾರ ಅಂತ ಅನ್ಕೋತಾರೆ. ಅಷ್ಟ್ರಲ್ಲೇ ನಾವು ಸಾಕ್ಷಾತ್ಕಾರ ಹೊಂದ್ಬೋದು. ನಮ್ ದೇಹ ನಾವು ಚೆನ್ನಾಗಿ ಇಟ್ಕೋಬೇಕು, ಯಾವ ಕೆಟ್ಟ ಅಭ್ಯಾಸ ಇಟ್ಕೋಬಾರ್ದು, ನಮ್ಗೆ ಬೇರೆಯವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ಬೇರೆಯವ್ರನ್ನ ಚೆನ್ನಾಗಿ ಊಟ ಹಾಕಿ ಎಲ್ಲ ಮಾಡ್ಬೇಕು ಅಂತ ಅನ್ಕೋತಾರೆ. ಸೊ ಅದು ಜ್ಞಾನ ಅಲ್ಲ, ಅದು ಒಂದು ಮೂರ್ಖತನ ಅಂತ ಹೇಳ್ತಾರೆ. ಇಂಥವ್ರು ಏನ್ ಮಾಡ್ತಾರೆ, ಈ ಅನ್ನದಾನ ಮತ್ತೆ ಬೇರೆಯವ್ರಿಗೆ ಬಟ್ಟೆ ಬರೆ ಕೊಡೋದು, ಆ ತರ ದಾನಗಳಲ್ಲಿ ಇವರು ಇದಾಗಿರ್ತಾರೆ. ಅವ್ರಿಗೆ ಅದೇ ಕೆಲ್ಸ. ಮತ್ತೆ ನೆಕ್ಸ್ಟ್ ಅದ್ರ ಮುಂದಿನ ಹಂತ ಏನು ಅಂದ್ರೆ ಪ್ರಾಣಮಯ ಅಂದ್ರೆ ನಮ್ಮ ಸೆಲ್ಫ್ ಎನರ್ಜಿ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ಅಂದ್ರೆ ಇಲ್ಲಿ ಸ್ವಲ್ಪ ಹೆಚ್ಚಿಂದು, ಈ ಅನ್ನಮಯ ಕೋಶದಿಂದ ಸ್ವಲ್ಪ ಮೇಲಕ್ಕೆ ಹೋಗೋದು, ಅಂದ್ರೆ ಅದು ಸ್ವಲ್ಪ ಒಳಗೆ ಹೋಗೋದು. ಅದರಲ್ಲಿ ಏನಾಗುತ್ತೆ, ಈ ಅಗ್ನಿ ಮತ್ತೆ ಬೆಂಕಿ ಮತ್ತೆ ಭೂಮಿ, ಅದ್ರ ಜೊತೆಗೆ ಸ್ವಲ್ಪ ಸೂಕ್ಷ್ಮವಾದದ್ದು ಅಂದ್ರೆ ಸಟಲ್ ಮ್ಯಾಟರ್, ಅಂದ್ರೆ ನಮ್ಗೆ ಕಾಣಿಸಲ್ಲ, ಅದೇನು ಗಾಳಿ ಮತ್ತು ಆಕಾಶ, ಅದನ್ನ ಹೇಳ್ತಾರೆ. ಅದು ಸೇರಿಸ್ಕೊಂಡು ಅವ್ರೇನ್ ಮಾಡ್ತಾರೆ, ನಮ್ಮ ಶರೀರದಲ್ಲಿ 5 ವಾಯುಗಳಿದೆ. ಆಮೇಲೆ ಈ 5 ವಾಯುಗಳನ್ನು ತಿಳ್ಕೊಂಡು ಅದ್ರ ಬಗ್ಗೆ ತಪಸ್ ಮಾಡ್ತಾರೆ. ಮತ್ತೆ ಇದರಿಂದ ಶರೀರದ ಮೇಲೆ ಏನ್ ಪರಿಣಾಮ ಆಗುತ್ತೆ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ನನ್ನ ಶರೀರದ ಮೇಲೆ ಏನೋ ಒಂದು
ಸ್ವಲ್ಪ ಯಾರಾದ್ರೂ ಏನೋ ಒಂದು ಯೋಗ ಮಾಡಿ ಏನೋ ಒಂದು ಶಕ್ತಿ ಮಾಡಿದ್ರೆ ಸ್ವಲ್ಪ ಏನೋ ಒಂದು ಅವ್ರಿಗೊಂದು ಅದರಿಂದ ಒಂದು ಉಪಯೋಗ ಇರುತ್ತೆ. ಸೊ ಅದನ್ನ ಮಾಡೋದೇನೆ ಪರಮಾತ್ಮನ ಸೇವೆ ಅಂತ ಅನ್ಕೋತಾರೆ. ಸೊ ಅವ್ರೇನ್ ಮಾಡ್ತಾರೆ, ಅದೂನು ಈ ಶರೀರದ ಬಗ್ಗೆನೆ ಅವ್ರಿಗೆ ಇರೋ ಅಟ್ಯಾಚ್ಮೆಂಟ್. ಸೊ ಅವ್ರೇನ್ ಮಾಡ್ತಾರೆ, ಅದರಿಂದ ಬೇರೆ ಬೇರೆ ಶಕ್ತಿ ಬರುತ್ತೆ ಅವ್ರಿಗೆ, ಏನೋ ಒಂದ್ ಶಕ್ತಿ ಬರುತ್ತೆ. ಆಗ ಅಂತವ್ರು ಏನ್ ಮಾಡ್ತಾರೆ, ಇದ್ರಲ್ಲಿ ಮಾಡೋ ಏನು ಚಾರಿಟಿ ಅಂದ್ರೆ ಏನು, ದಾನ, ಅದು ಏನಂದ್ರೆ ಬೇರೆಯವ್ರಿಗೆ ತಮ್ಮ ಆಗಿರೋ ಲಾಭದ ಬಗ್ಗೆ ಹೇಳ್ಕೊಡೋದು. ಅಂದ್ರೆ ಈಗ ಏನೋ ಒಂದು ಟೀಚರ್, ಯೋಗ ಟೀಚರ್ ಅಂದ್ರೆ ಆ ಯೋಗ ಹೇಳ್ಕೊಡ್ತಾರೆ ಅವ್ರು, ಇದರಿಂದ ನನ್ಗೆ ಈ ತರ ಇದಾಗಿದೆ, ಉಪಯೋಗ ಆಗಿದೆ, ನಿನ್ಗೂ ಹೇಳ್ಕೊಡ್ತೀನಿ ಅಂತ, ನೀನು ಚೆನ್ನಾಗಿಟ್ಕೋ, ನಿನ್ ಮನ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದರಿಂದ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಜ್ಞಾನಮಯ ಅಂತ ಹೇಳ್ತಾರೆ. ಜ್ಞಾನಮಯ ಕೋಶ, ಜ್ಞಾನಮಯ ಕೋಶ ಅಥವಾ ಮನೋಮಯ ಕೋಶ ಅಂತ ಹೇಳ್ತಾರೆ. ಅದು ಅದೇನಾಗುತ್ತೆ, ಅದರಲ್ಲಿ ಏನಾಗುತ್ತೆ, ಅದು ಏನಂತಾರೆ, ಅವರ ಮೆಂಟಲ್ ಸೆಲ್ಫ್, ಅವರ ಮನಸ್ಸಿನ ಮೇಲೆ ಎರಡಕ್ಕಿಂತ ಸ್ವಲ್ಪ ಮುಂದೆ ಹೋಗ್ತಾನೆ. ಅಂದ್ರೆ ಈ ಅನ್ನಮಯ ಕೋಶದಿಂದ ಮತ್ತೆ ಪ್ರಾಣಮಯ ಕೋಶದಿಂದ ಸ್ವಲ್ಪ ಮೇಲೆ ಏನು ಅಂದ್ರೆ ಅವರು ಈ ನಾನು ನಂದು ಅನ್ನೋ ಭ್ರಮೆಯಿಂದ ಸ್ವಲ್ಪ ಮೇಲ್ ಬರ್ತಾರೆ. ಇದು ಅದರ ವ್ಯತ್ಯಾಸ ತಿಳಿತಾರೆ. ಅದು ಏನು, ನಾನಲ್ಲ, ಓಕೆ ನಾನಲ್ಲ, ಇದು ಈ ಶರೀರ, ಈ ಭೌತಿಕ ಜಗತ್ನಲ್ಲಿ ಎಲ್ಲಾ ನಶ್ವರ, ಒಳ್ಳೇದನ್ನ ಮಾಡ್ಬೇಕು, ಈ ದೇಹ ಕೊಟ್ಟಿದ್ದಾನೆ ದೇವ್ರು, ನಾವು ಒಳ್ಳೇದನ್ನ ಮಾಡ್ಬೇಕು ಅಂತ. ಸೊ ಅವ್ರೇನ್ ಮಾಡ್ತಾರೆ, ತುಂಬಾ ಏನು ಮೊರಾಲಿಟಿ ಜಾಸ್ತಿ ಇರುತ್ತೆ. ಆವಾಗ ಅವ್ರೇನ್ ಮಾಡ್ತಾರೆ, ಅವ್ರು ಏನ್ ದಾನ ಮಾಡ್ತಾರೆ, ಅವರು ತುಂಬಾ ಸತ್ಯವಂತರಾಗಿರ್ತಾರೆ, ತುಂಬಾ ಹಾನೆಸ್ಟ್ ಆಗಿರ್ತಾರೆ. ಆನೆಸ್ಟ್ ಅಂದ್ರೆ ಏನಂತಾರೆ, ಓಕೆ, ಸತ್ಯವಂತರು ಆನೆಸ್ಟ್ ಆಗಿರ್ತಾರೆ. ಮತ್ತೆ ಅವರು ಮಾರಲ್ ಎಥಿಕ್ಸ್ ಅಂದ್ರೆ ನೀತಿ ಮತ್ತು ನಿಯಮಗಳನ್ನ ಪಾಲಿಸ್ತಾ ಇರ್ತಾರೆ. ಸೊ ಅದನ್ನೇ ಬೇರೆಯವ್ರಿಗೂ ಹೇಳ್ಕೊಡ್ತಾರೆ. ಅದೇ ಆ ದಾನ ಮಾಡ್ತಾರೆ ಅವರು. ಮತ್ತೆ ಅದ್ರ ನೆಕ್ಸ್ಟ್ ಸ್ಟೇಜು ವಿಜ್ಞಾನಮಯ ಕೋಶ ಅಂತಾರೆ. ವಿಜ್ಞಾನಮಯ ಕೋಶ ಅಂದ್ರೆ ಈ ಮನಸ್ಸಿಗಿಂತ ಮಿಗಿಲಾದದ್ದು ಈ ವಿವರಿಸ್ತಾರೆ. ಏನಂದ್ರೆ ಜೀವಾತ್ಮ ಮನಸ್ಸಿಗಿಂತ ಮಿಗಿಲಾದದ್ದು ಅಂದ್ರೆ ಎಲ್ಲಿ ಸಿಕ್ಕುತ್ತೆ, ಇದು ಶಾಸ್ತ್ರಗಳಲ್ಲಿ ಸಿಕ್ಕುತ್ತೆ. ಶಾಸ್ತ್ರಗಳನ್ನ ಓದ್ತಾರೆ, ಮತ್ತೆ ಎಲ್ಲ ಚೆನ್ನಾಗಿ ತಿಳ್ಕೊತಾರೆ, ಮತ್ತೆ ಜ್ಞಾನವನ್ನ ಹೇಗೆ ಬಳಸ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಅವ್ರು ಅದನ್ನ ಆತರ ಮಾಡ್ತಾರೆ. ತಮ್ಮ ಮನೋವಿಕಾಸಕ್ಕಾಗಿ ತಡ್ಕಾಡ್ತಾರೆ. ಅಂದ್ರೆ ಅವರು ಮನಸ್ಸಿನ ಶಾಂತಿಗೋಸ್ಕರ ಅಲ್ಲಿ ಇಲ್ಲಿ ಹುಡ್ಕಾಡ್ತಾರೆ, ಎಲ್ಲಾ ಶಾಸ್ತ್ರಗಳು ಓದ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಸೊ ಅವರು ಒಂಥರ ಅವ್ರಿಗೆ ದಾಹ, ಅದು ನಾವು ಅದನ್ನ ತಿಳ್ಕೊಬೇಕು ಅಂತ. ಬಟ್ ಅದ್ ಏನಕ್ಕೆ ತಿಳ್ಕೊತಾರೆ, ಅದ್ ತಿಳ್ಕೊಳ್ಳೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ತಿಳ್ಕೊತಾರೆ. ಮತ್ತೆ ಇದು ಸರಿಯಾದ ಜ್ಞಾನ ಅಲ್ಲ. ಯಾಕೆ ಅಂದ್ರೆ ಇಲ್ಲಿ ಮನುಷ್ಯ ತನ್ನ ಇಂದ್ರಿಯಗಳ ಬಗ್ಗೆ ಯೋಚಿಸ್ತಾ ಇರ್ತಾನೆ. ಅಂದ್ರೆ ನಾನು ಈ ದೇಹ ಹಿಂಗಿದೆ, ಈ ದೇಹದಲ್ಲಿ ಈ ತರ ಇದೆ, ಸೊ ಅದ್ರ ಬಗ್ಗೆ ಯೋಚನೆ, ಅದೂನು ತಪ್ಪು. ನಾವು ಅದ್ರ ಬಗ್ಗೆನೂ ಯೋಚನೆ ಮಾಡ್ಬಾರ್ದು. ಇವ್ರೇನ್ ಮಾಡ್ತಾರೆ, ಇವ್ರು ಬೇರೆಯವ್ರಿಗೆ ಜ್ಞಾನ ಹೇಳ್ತಾ ಇರ್ತಾರೆ. ಅಂದ್ರೆ ಅವ್ರೇನ್ ಮಾಡ್ತಾರೆ, ತಂದೆ ಆದ ಜ್ಞಾನ ಹೇಳ್ಕೊತಾರೆ. ಅದು ಕರೆಕ್ಟ್ ಜ್ಞಾನ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಮ್ಮದೇ ಆದ ಒಂದು ಇದನ್ನ ಹೇಳ್ಕೊತಾರೆ. ಇವಾಗ ನಾವು ನೋಡಿರ್ತೀವಿ, ಬೇರೆ ಎಷ್ಟೊಂದು ಜನ ಜ್ಞಾನಿಗಳಿದ್ದಾರೆ, ಅವರು ಸೊಕಾಲ್ಡ್ ಜ್ಞಾನಿ, ಅವರು ಅವ್ರದೇ ಆದ ಒಂದು ಥಿಯರಿ, ಅಂದ್ರೆ ಒಂದು ಏನಂತಾರೆ ಥಿಯರಿಗೆ, ಓಕೆ, ಥಿಯರಿನ ಹೇಳ್ಕೊತಾರೆ. ಸೊ ನೆಕ್ಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ಆನಂದಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾವಾಗ್ಲೂ ಆನಂದವಾಗಿರೋದು. ನಾವು ಯಾವಾಗ್ಲೂ ಆನಂದವಾಗಿರ್ತೀವಿ, ನಮ್ಗೇನು ತೊಂದರೆ ಇಲ್ಲ, ನಮ್ಗೇನು ಕಷ್ಟಗಳಿಲ್ಲ, ನನ್ನ ಮನಸ್ಸು ತುಂಬಾ ಶಾಂತವಾಗಿದೆ, ನನ್ಗೆ ಯಾರ ಬಗ್ಗೆ ಏನ್ರ ಬಗ್ಗೆ ಯೋಚನೆ ಇಲ್ಲ ಅಂದಾಗ ನಾನು ಆನಂದವಾಗಿರ್ತೀನಿ. ಸೊ ಆ ತರ ಅಭ್ಯಾಸ ಮಾಡೋರು ಹೇಗಿರ್ತಾರೆ, ಆ ತರ ಅಭ್ಯಾಸ ಮಾಡೋರು ತಿಳ್ಕೊಂಡಿರ್ತಾರೆ, ಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಈ ಶರೀರ ಅಂದ್ರೆ ಏನು, ಈ ಶರೀರ ಬೇರೆ, ಆತ್ಮ ಬೇರೆ. ಈ ಶರೀರ ನಶ್ವರ ಅಂದ್ರೆ ಟೆಂಪರರಿ, ಆತ್ಮ ಅನ್ನೋದು ಶಾಶ್ವತ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ಮತ್ತೆ ಅವ್ರು ಅದರಲ್ಲೇ ಆನಂದ ಹೊಂದ್ತಾರೆ. ಅವ್ರು ಇದ್ರಲ್ಲಿ ಏನಾಗುತ್ತೆ, ಇದ್ರಲ್ಲಿ ಅವ್ರು ಮಾಡೋ ದಾನ ಭಕ್ತಿ ದಾನ ಮಾಡ್ತಾರೆ. ಸೊ
ಸೊ ಆ ಜ್ಞಾನ ಏನಂದ್ರೆ ಆ ಜ್ಞಾನ ತನಗೊಬ್ಬನಿಗೆ ಮೀಸಲಲ್ಲ, ಬೇರೆಯವ್ರಿಗೂ ತಿಳಿಸ್ಬೇಕು ಅಂತ ಅವರು ಅದನ್ನ ದಾನ ಮಾಡ್ತಾರೆ. ಈ ಮೇಲಿನ 3 ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ ಮತ್ತೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ಈ ಭಕ್ತನಾಗಕ್ಕೆ ಜ್ಞಾನ ಮತ್ತೆ ಆನಂದಕ್ಕೆ ಅವರು ಹಾತೊರಿತಾ ಇರ್ತಾರೆ. ಸೊ ಹೆಂಗಾಗುತ್ತೆ, ಇದನ್ನ ನಾವು ಗುರುಗಳ ಒಂದು ಕೃಪೆಯಿಂದ ಸಾಧ್ಯ. ಯಾರಾದ್ರೂ ನಾವು ಜ್ಞಾನಿಗಳು ಅವರ ಸಂಪರ್ಕದಲ್ಲಿ ಬಂದಾಗ ಮಾತ್ರ ನಮ್ಗೆ ಈ ಜ್ಞಾನ ಸಿಕ್ಕೋಕೆ ಸಾಧ್ಯ ಆಗುತ್ತೆ. ಓಕೆ, ಇದರಲ್ಲಿ ಪ್ರಭು ನೆಕ್ಸ್ಟ್ ಸ್ಲೈಡ್. ಓಕೆ, ಈ ಕ್ಷೇತ್ರ ಅಂದ್ರೆ ದೇಹ ಅಂತ ತಿಳ್ಕೊಂಡಿದ್ದ. ಈ ದೇಹದಲ್ಲಿ ಏನಿದೆ ಅಂತಾನು ತಿಳ್ಕೊಂಡ್ವಿ. ಅಂದ್ರೆ ಎಲ್ಲಾ ಇಂದ್ರಿಯಗಳಿದೆ, ಎಲ್ಲಾ ಆರ್ಗನ್ಸ್ ಇದೆ, ನಮ್ಮ ಮನಸ್ಸಿದೆ, ಬುದ್ಧಿ ಇದೆ ಅಂತೆಲ್ಲ ತಿಳ್ಕೊಂಡ್ವಿ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ ಇಲ್ಲಿ. ಅದೇನಂದ್ರೆ ಇಲ್ಲಿ ಚಟುವಟಿಕೆಯ ಕ್ಷೇತ್ರ 24 ಘಟಕಾಂಶಗಳಿಂದ ಕೂಡಿದೆ. 6 ಬದಲಾವಣೆಗಳ ಮೂಲಕ ಹೋಗುತ್ತದೆ. ದೇಹ, ಮನಸ್ಸು ಮತ್ತು ಕರ್ಮದ ಪರಸ್ಪರ ಕ್ರಿಯೆಗಳಿಂದ ಸೀಮಿತವಾಗಿದೆ. ಅಂದ್ರೆ ಈ ಕ್ಷೇತ್ರದಲ್ಲಿ ಯಾವಾಗ್ಲೂ ಆಕ್ಟಿವಿಟಿ ನಡೀತಾ ಇರೋದು. ಹೆಂಗೆ ನಡೆಯುತ್ತೆ? ಎಷ್ಟೊಂದು 24 ಘಟಕಾಂಶಗಳು ಅಂದ್ರೆ ಎಲಿಮೆಂಟ್ಸ್ ಅದರಿಂದ ತುಂಬಿಕೊಂಡಿದೆ ಈ ದೇಹ ಆಗಿರೋದು. ಏನದು? ಅದನ್ನ ಬೇರೆ ಬೇರೆ ಭಾಗವಾಗಿ ಮಾಡಿದ್ದಾರೆ. ಅಂದ್ರೆ ಫಸ್ಟ್ 5 ಏನು? 5 ಮಹಾಭೂತಗಳು. ಮಹಾಭೂತ ಅಂದ್ರೆ ಏನು? ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ. ಇದು ಪಂಚ ಮಹಾಭೂತಗಳು ಅಂತ. ಈ ಮಹಾಭೂತಗಳಿಂದ ಅದು ಇದೆ. ಮತ್ತೆ ನೆಕ್ಸ್ಟ್ ಬರೋದು ಅದು ನೆಕ್ಸ್ಟ್ 5 ಏನ್ ಬರುತ್ತೆ? ನೆಕ್ಸ್ಟ್ ಏನ್ ಬರುತ್ತೆ? ಈ ಅಹಂಕಾರ ಅಂದ್ರೆ ಮಿಥ್ಯಾ ಅಹಂಕಾರ, ಫಾಲ್ಸ್ ಈಗೋ ಅಂತ ಏನ್ ಕರಿತೀವಿ ಅದು. ಮತ್ತೆ ಬುದ್ಧಿನೂ ಅದನ್ನು. ಆಮೇಲೆ ಇಂಟೆಲಿಜೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು. ಅದ್ರ ಜೊತೆಗೆ ಈ 3 ಗುಣಗಳು. ಈ 3 ಗುಣಗಳು ಏನಾಗುತ್ತೆ? ಈ ಎಲ್ಲಾ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡೋ ಎಲ್ಲಾ ಇದ್ರಲ್ಲೂ ಅದು ಸೇರಿರುತ್ತೆ. ಒಂದು ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಅದು ಎಲ್ಲಾ ಆಕ್ಟಿವಿಟೀಸ್ ಮಾಡ್ತಾ ಇರುತ್ತೆ. ಸೊ ಹೀಗೆ ಮತ್ತೆ ನೆಕ್ಸ್ಟ್ 5 ಬರೋದು ಜನನೇಂದ್ರಿಯಗಳು. ಅಂದ್ರೆ ಅದು ಕಣ್ಣು, ಕಿವಿ, ನಾಲಿಗೆ, ಚರ್ಮ. ಅಂದ್ರೆ ಇದನ್ನ ಏನ್ ಮಾಡೋದು? ಏನಾದ್ರು ತಿಳ್ಕೊಳಕ್ಕೆ ಉಪಯೋಗಿಸ್ಕೊಳ್ಳೋದು. ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು. ಈ ಜ್ಞಾನ ಅಂದ್ರೆ ಇದರಿಂದ ನಾವೇನೋ ತಿಳ್ಕೊತೀವಿ. ಇವಾಗ ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿಂದ ವಾಸನೆ ಆಘ್ರಾಣಿಸ್ತೀವಿ. ಹೀಗೆ ಇದು ತಿಳ್ಕೊಳಕ್ಕೆ ಉಪಯೋಗಿಸುವಂತ ಇಂದ್ರಿಯಗಳು. ಸೊ ಜ್ಞಾನೇಂದ್ರಿಯಗಳು. ನೆಕ್ಸ್ಟ್ ಕರ್ಮೇಂದ್ರಿಯಗಳು. ಅದು 5 ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ಅಂದ್ರೆ ಅದು ಏನು? ಕಿವಿಯಿಂದ ಕೇಳೋದೇನು? ಏನ್ ಕೇಳ್ತೀವಿ? ಶಬ್ದ ಕೇಳ್ತೀವಿ. ಮತ್ತೆ ಕೈಗಳಿಂದ ಏನು? ಅದು ಏನಾಗುತ್ತೆ? ಚರ್ಮ ನಾವು ಮುಂಚೆ ಹೇಳಿದ್ವಲ್ಲ, ಈ 5 ಜ್ಞಾನೇಂದ್ರಿಯಗಳು. ಅದು ಯಾವ್ದು ಇದ್ರಿಂದ ಗೊತ್ತಾಗುತ್ತೆ? ಚರ್ಮ ಅಂದ್ರೆ ಕೈಯಿಂದ. ನಾವೇನಾದ್ರೂ ಒಂದ್ ಸ್ಪರ್ಶ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನಮ್ ಕೈಯಲ್ಲಿ ಚರ್ಮ ಇದೆ, ಆ ಚರ್ಮದಿಂದ ನಮ್ಗೆ ಅದು ಫೀಲ್ ಆಗುತ್ತೆ. ಅಂದ್ರೆ ಇದ್ ಮಾಡ್ತೀವಿ. ಮತ್ತೆ ಕಾಲುಗಳು, ಗುದ ಮತ್ತು ಜನನೇಂದ್ರಿಯಗಳು. ಇದರಿಂದ ಈ 5 ಕರ್ಮೇಂದ್ರಿಯಗಳು. ಮತ್ತು ಇವೆಲ್ಲ ಇವೆಲ್ಲದರ ಮೇಲೆ ನಮ್ಮ ಮನಸ್ಸಿದೆ. ಇದೆಲ್ಲದರ ಮೇಲ್ಪಟ್ಟಿದ್ದು ಮನಸ್ಸು. ಮನಸ್ಸನ್ನು ಸೇರಿ ಮತ್ತು ಇದು ಇದ್ರೆಲ್ಲದ್ರ ಮೇಲೆ ಮನಸ್ಸಿರೋದು. ಮತ್ತೆ ಇಲ್ಲಿ ಏನಾಗುತ್ತೆ? ಈ ಎಲ್ಲದ್ರ ಜೊತೆಗೆ ಗುಣ ಕೂಡ್ಕೊಂಡಿರುತ್ತೆ. ಈ ತ್ರಿಗುಣಗಳು ಅಂದ್ರೆ ಈ ಸತ್ವಗುಣ, ತಮೋಗುಣ, ರಜಗುಣ, ಈ 3 ಗುಣ ಏನಿದೆಯೋ ಅದು ಇದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಈ 5 ಇಂದ್ರಿಯ ವಸ್ತುಗಳಿವೆ. ಅಂದ್ರೆ ಒಂದು ವಾಸನೆ, ರೂಪ. ಕಣ್ಣಿಂದ ರೂಪ ನೋಡ್ತೀವಿ, ವಾಸನೆ ಮೂಗಿನಿಂದ, ಮತ್ತೆ ನಾಲಿಗೆಯಿಂದ ರುಚಿ, ಮತ್ತೆ ಸ್ಪರ್ಶ ಮತ್ತು ಶಬ್ದ. ಇದರಿಂದ ಏನಾಗುತ್ತೆ? ನಾವು ಮತ್ತೆ ಇದರಿಂದ ಏನೇನೋ ಇದಾಗುತ್ತೆ. ಏನಾಗುತ್ತೆ ಪ್ರಭು? ನೆಕ್ಸ್ಟ್ ಸ್ಲೈಡ್. ಇದನ್ನ
ಸ್ಥೂಲ ದೇಹ ಅಂತೀವಿ. ಅಂದ್ರೆ ಈ ಸ್ಥೂಲ ದೇಹ ಅಂದ್ರೆ ಈ 9 ಇಂದ್ರಿಯಗಳೇನಿದೆ ಇದು ಸ್ಥೂಲ ದೇಹ. ಇದು ಗ್ರಾಸ್ ಬಾಡಿ ಅಂತೀವಿ. ಗ್ರಾಸ್ ಇದು ಅಂದ್ರೆ ಇದು ನಾವು ನೋಡಬಹುದು, ಅಂದ್ರೆ ನಾವು ಇದು ಮಾಡ್ಬೋದು. ಅದನ್ ಬಿಟ್ಟು ಸೂಕ್ಷ್ಮ ದೇಹ ಅಂತಿದೆ. ಸೂಕ್ಷ್ಮ ದೇಹ ಅಂದ್ರೆ ಮನಸ್ಸು ಮತ್ತು ಅಹಂಕಾರ ಅಂದ್ರೆ ಫಾಲ್ಸ್ ಈಗೋ ಅಂಡ್ ಇಂಟೆಲಿಜೆನ್ಸ್, ಅದೆರಡು ಸಟಲ್ ಬಾಡಿ ಅಂತಾರೆ. ಸೊ ಇದರಿಂದ ಏನಾಗುತ್ತೆ, ಈ ಸ್ಥೂಲ ಇದರಿಂದ ಈ 9 ಇಂದ್ರಿಯಗಳಿಂದ ನಮ್ಗೆ ಈ ರಾಗ, ದ್ವೇಷ ಅಂದ್ರೆ ಈ ಕೋಪ, ಬಯಕೆ ಅದೆಲ್ಲ ಬರುತ್ತೆ, ಅದರಿಂದ ಹುಟ್ಕೊಳ್ಳುತ್ತೆ. ಮತ್ತೆ ಈ ಸೊ ಇದನ್ನೆಲ್ಲ ನಾವು ತಿಳ್ಕೊಂಡಿರೋರ್ಗೆ ಕ್ಷೇತ್ರಜ್ಞ ಅಂತ ಕರಿತೀವಿ. ಇದೆಲ್ಲ ಅಧ್ಯಯನ ಮಾಡಿದ್ರೆ ನಮ್ಗೆ ಕ್ಷೇತ್ರದ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ದೇಹದಲ್ಲಿ ಏನಾಗುತ್ತೆ, ನಮ್ಗೆ ಬದಲಾವಣೆಗಳಾಗುತ್ತೆ. ಏನದು ಬದಲಾವಣೆಗಳು? ನಾವು ಇದು ಏನಾಗುತ್ತೆ, ಹುಟ್ಟುತ್ತೀವಿ, ಈ ಭೌತಿಕ ಜಗತ್ತಲ್ಲಿ ಹುಟ್ಟುತ್ತೀವಿ, ಆಮೇಲೆ ಬೆಳಿತೀವಿ, ಮತ್ತೆ ಇರ್ತೀವಿ ಒಂದ್ ಸ್ವಲ್ಪ ದಿನ, ಮತ್ತೆ ಉತ್ಪತ್ತಿ ಮಾಡ್ತೀವಿ, ಮತ್ತೆ ಕೊಳಿತೀವಿ, ಮತ್ತೆ ನಾಶವಾಗುತ್ತೆ. ಎಲ್ಲಾ ಜೀವಿಗಳು ಅಷ್ಟೇನೆ, ಎಲ್ಲಾ ಇದ್ರಲ್ಲೂ ಈಗ ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಗಿಡಗಳು, ಮರಗಳು, ಮನುಷ್ಯರು ಎಲ್ಲಾರು ಇದೇ ಸ್ಟೇಜ್ ನ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಭು. ಸೊ ಹೀಗೆ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಇದನ್ನ ತಿಳ್ಕೋಬೇಕು ಅಂತಂದ್ರೆ ನಮ್ಗೆ ಅದಕ್ಕೆ ಬೇಕಾಗಿರೋ ಗುಣಗಳಿರ್ಬೇಕು. ಆ ಗುಣಗಳೇನು ಅಂತ ಇಲ್ಲಿ ಕೃಷ್ಣ ತಿಳಿಸ್ತಾರೆ. ಈ 8ರಿಂದ 12ನೇ ಶ್ಲೋಕ ಏನಿದೆ, ಸಾರಿ, ಓಕೆ, ಈ ಪ್ರಭು slide 10 slide, which slide you are in? 10 only, no? Okay. ಈ 8ರಿಂದ 12ನೇ ಶ್ಲೋಕಗಳು ಏನಾಗುತ್ತೆ, ಇಲ್ಲಿ ಏನೇನ್ ಕ್ವಾಲಿಟೀಸ್ ಇರ್ಬೇಕು, ನಮ್ಗೆ ಏನೇನ್ ಗುಣಗಳು ಇರ್ಬೇಕು ಅಂತ ಕೃಷ್ಣ ಹೇಳ್ತಾರೆ. ಇದೇನ್ ಕ್ವಾಲಿಟೀಸ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಫಸ್ಟ್ ಬರೋದು ಅಮಾನಿತ್ವಂ. ಅಮಾನಿತ್ವಂ ಅಂದ್ರೆ ಹ್ಯೂಮಿಲಿಟಿ, ಅಂದ್ರೆ ದೈನ್ಯತೆ ಇರ್ಬೇಕು. ನಾವು ಯಾವಾಗ್ಲೂ ನಾನು, ನಂದು, ಇದು ಅಂತ ನನ್ನ ಬಗ್ಗೆ ಅಂತ ಅದು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ಬಾರ್ದು. ಇದೆಲ್ಲ ದೇಹಕ್ಕೆ ಸಂಬಂಧಿಸಿದ್ದು. ಮತ್ತು ಎಲ್ಲಾ ಏನೇನ್ ನಮ್ಗೆ ಮಾನ ಅಪಮಾನ ಏನೇನಾಗುತ್ತೋ ಅದನ್ನೆಲ್ಲ ನಾವು ದೈನ್ಯತೆಯಿಂದ ಸ್ವೀಕರಿಸ್ಬೇಕು. ಸೊ ಅದನ್ನ ಏನಾಗುತ್ತೆ. ಮತ್ತೆ ಅಡಂಬಿತ್ವಂ. ಅಡಂಬಿತ್ವಂ ಅಂದ್ರೆ ಈ ಪ್ರೈಡ್ಲೆಸ್ನೆಸ್ ಅಂದ್ರೆ ಜಂಬ ಮಾಡ್ಬಾರ್ದು, ಜಂಬ ಇಲ್ದೆ ಇರೋದು, ಮತ್ತೆ ಅಥವಾ ಪ್ರತಿಷ್ಠೆ ಇಲ್ದೆ ಇರೋದು. ಪ್ರತಿಷ್ಠೆಗೋಸ್ಕರ ನಾವು ಹಾತೊರಿತಾ ಇರಬಾರ್ದು. ಮತ್ತೆ ಅಹಿಂಸೆ ಅಂದ್ರೆ ಬರೀ ಪ್ರಾಣಿಗಳನ್ನ ಕೊಲ್ಲೋದು ಅಹಿಂಸೆ ಅಂತ ಹೇಳಲ್ಲ. ಇದು ಬೇರೆ ಜೀವಿಗಳ ಬಗ್ಗೆ ನಮ್ಗೆ ಅನುಕಂಪ ಇರ್ಬೇಕು. ಅಂದ್ರೆ ಬೇರೆ ಯಾರು ಕಷ್ಟ ಪಡ್ತಾ ಇದ್ದಾರೋ ಅವ್ರ ಬಗ್ಗೆ ಅನುಕಂಪ ಇರ್ಬೇಕು. ಅವ್ರಿಗೆ ಇವಾಗ ಯಾರೋ ಒಬ್ರು ಬಡವ್ರು ಇರ್ತಾರೆ, ಯಾರೋ ತುಂಬಾ ಸಫರ್ ಮಾಡ್ತಿರ್ತಾರೆ, ಆದ್ರೆ ನಮ್ಗೆ ಅದ್ರಲ್ಲಿ ಏನೋ ಒಂದು ಜ್ಞಾನ ಗೊತ್ತಿರುತ್ತೆ ನಮ್ಗೆ. ಅದನ್ನ ಅವ್ರಿಗೆ ತಿಳಿಸ್ಬಿಟ್ಟು, ನೋಡಪ್ಪ ಈ ತರ ಮಾಡ್ತಾರೋ ತಪ್ಪು, ಮಾಡ್ಬೇಡ ಅಂತ ಹೇಳೋದು, ಅದು ಅಹಿಂಸೆ ಅಂತ ಹೇಳ್ತಾರೆ. ಮತ್ತೆ ಶಾಂತಿ ಅಂದ್ರೆ ತಾಳ್ಮೆ ಸಂಯಮ ಅಂತ ಹೇಳ್ತಾರೆ. ಸೊ ಏನ್ ಹೇಳಿದ್ರು ನಮ್ಗೆ ಆ ತಾಳ್ಮೆ ಇರ್ಬೇಕು. ಏನೋ ಒಂದ್ ನಮಗ್ ಗೊತ್ತಿರೋ ವಿಷಯನೇ ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಅವಾಗ ಅಯ್ಯೋ ನನ್ಗೆ ಗೊತ್ತಪ್ಪ ಈ ವಿಷಯ, ಇನ್ನೇನ್ ಹೇಳೋದು, ಬೇಕಾಗಿಲ್ಲ ಅಂತ ಇರ್ಬಾರ್ದು. ಅವ್ರು ಗೊತ್ತಿದ್ರು ನಾವು ಕೇಳ್ಕೊಂಡಿರ್ಬೇಕು. ಅದ್ರಲ್ಲಿ ಏನಾಗುತ್ತೆ, ನಮ್ಗೆ ಅಮಾನಿತ್ವಂ ಅಂದ್ರೆ ಒಂದು ದೈನ್ಯತೆನೂ ಬರುತ್ತೆ, ಮತ್ತೆ ತಾಳ್ಮೆನೂ ಇರುತ್ತೆ. ಮತ್ತೆ ಇದು ಆಧ್ಯಾತ್ಮ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಆರ್ಜವಂ ಅಂದ್ರೆ ಸರಳತೆ ಆನೆಸ್ಟಿ ಅಂತ ಹೇಳ್ತಾರೆ. ಅದೇನಂದ್ರೆ ಇಲ್ಲ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಅದು ನಾವ್ ಏನ್ ತಪ್ಪು, ಅಕಸ್ಮಾತ್ ಏನೋ ಒಂದು ತಪ್ಪು ಮಾಡಿದ್ರೆ ಅವರಲ್ಲಿ ಕೇಳ್ಕೋಬೇಕು, ನಾನು ಈ ತರ ತಪ್ಪು ಮಾಡಿದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಅದು ಇದಿರ್ಬೇಕು. ನಾವು ತಪ್ಪನ್ನ ಒಪ್ಪಿಕೊಳ್ಳೋ ಅಂತ ಗುಣ ಇರ್ಬೇಕು. ಆಚಾರ್ಯೋಪಾಸನಂ ಅಂದ್ರೆ ಗುರುಗಳ ಬಗ್ಗೆ ಒಂದು ಭಕ್ತಿ ಇರ್ಬೇಕು. ನಾವು ಗುರುಗಳನ್ನ ದೈನ್ಯದಿಂದ
ಇದ್ ಮಾಡ್ಬೇಕು, ಅವ್ರ ಹತ್ರ ಹೋಗಿ ನಾವು ಕೇಳ್ಕೋಬೇಕು. ನಮ್ಗೆ ಈ ತರ ನಮಗ್ ಜ್ಞಾನ ಬೇಕು ಅಂದ್ರೆ ನಾವು ಅವ್ರನ್ನ ಬೇಡ್ಕೋಬೇಕು. ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕು, ಅವ್ರ ಸೇವೆ ಮಾಡ್ಬೇಕು, ಭಕ್ತಿಯಿಂದ ಅವ್ರ ಸೇವೆ ಮಾಡ್ಬೇಕು. ಆಗ ನಮ್ಗೆ ಅವರು ಜ್ಞಾನವನ್ನ ಕೊಡಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಅವ್ರು ಪ್ಲೀಸ್ ಅಂದ್ರೆ ಅವರು ಸಂತೋಷ ಪಟ್ಟಾಗ ನಮ್ಗೆ ಅವರು ಆಶೀರ್ವಾದ ಮಾಡ್ತಾರೆ. ಸೊ ಇದು ಮತ್ತೆ ಇದ್ರ ಜೊತೆಗೆ ನಮ್ಗೆ ಶೌಚ, ಕ್ಲೀನ್ಲಿನೆಸ್ ಇರ್ಬೇಕು, ಕ್ಲೀನ್ ಆಗಿರ್ಬೇಕು. ನಾವು ಎಲ್ಲ ಬರೀ ಮನಸ್ಸಿನ ಹೊರಗಡೆ ಕ್ಲೀನ್ ಅಲ್ಲ, ಮನಸ್ಸಿನ ಕ್ಲೀನ್ಲಿನೆಸ್ ಅಂದ್ರೆ ಮನಸ್ಸನ್ನ ಶುಚಿಯಾಗಿ ಇಟ್ಕೋಬೇಕು. ಸೊ ಈ ಮನಸ್ಸನ್ನ ಶುಚಿಯಾಗಿ ಇಟ್ಕೊಳ್ಳೋದು ಹೇಗೆ? ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡೋದು ಹೆಂಗೆ? ನಾವೆಲ್ಲ ದೊಡ್ಡ ಋಷಿ ಮುನಿಗಳ ತರ ತಪಸ್ ಮಾಡಕ್ಕೆ ಇದಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಮಂತ್ರ, ಇದೊಂದು ಮಂತ್ರ ಕೊಟ್ಟಿದ್ದಾರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು. ಈ ಹರೇ ಕೃಷ್ಣ ಮಹಾಮಂತ್ರನ ಹೇಳ್ಕೊತಾ ಇರ್ಬೇಕು. ಅದು ಹೇಳ್ಕೊಳ್ತಾ ಇದ್ದಾಗ ನಮ್ಮ ಮನಸ್ಸು ಶುಚಿಯಾಗುತ್ತೆ. ಮತ್ತೆ ದೃಢತೆ ಇರ್ಬೇಕು, ಅಂದ್ರೆ ಸ್ಥೈರ್ಯ. ಅಂದ್ರೆ ಭಗವಂತ ಪ್ರೀತಿ ಬೇಕು ಅಂದ್ರೆ ನಮ್ಗೆ ದೃಢ ಸಂಕಲ್ಪ ಇರ್ಬೇಕು. ಇಲ್ಲ, ನಾನ್ ಮಾಡೇ ಮಾಡ್ತೀನಿ, ಎಷ್ಟೇ ಕಷ್ಟ ಆದ್ರೂನು ನನ್ಗೆ ಈ ಜ್ಞಾನ ಬೇಕು, ನಾನು ಇದರಿಂದ ಪಾರಾಗಬೇಕು ಅನ್ನೋ ಒಂದು ಇದಿರ್ಬೇಕು, ದೃಢತೆ ಇರ್ಬೇಕು. ಮತ್ತೆ ಇಂದ್ರಿಯಗಳ ಬಗ್ಗೆ ನಮ್ಗೆ ವೈರಾಗ್ಯ ಇರ್ಬೇಕು. ಅಂದ್ರೆ ನಮ್ಗೆ ಏನು ದೇವರ ಬಗ್ಗೆನೆ ನಾವು ಮಾತಾಡ್ಬೇಕು, ಕೇಳ್ಬೇಕು, ಓದ್ಬೇಕು ಕಣ್ಣಿಂದ. ಮತ್ತೆ ದೇವರ ಪ್ರಸಾದ ತಿನ್ಬೇಕು, ಕೈಗಳಿಂದ ದೇವರ ಸೇವೆ ಮಾಡ್ಬೇಕು, ಕಾಲ್ಗಳು ದೇವರ ಧಾಮವನ್ನ ಏನಂತಾರೆ ವಿಸಿಟ್ ಮಾಡ್ಬೇಕು. ಮತ್ತೆ ಅಹಂಕಾರ ಇರ್ಬೇಕು. ನಮ್ಗೆ ಈ ಜ್ಞಾನ ಬೇಕು ಅಂದ್ರೆ ಅಹಂಕಾರ ಇರ್ಬಾರ್ದು. ಸೊ ಮತ್ತೆ ಜನ್ಮ ಮೃತ್ಯು ಜರಾ ವ್ಯಾಧಿ, ಅಂದ್ರೆ ಈ 4 ಇದ್ರ ಬಗ್ಗೆ ನಾವು ಸಾಯೋದು, ಹುಟ್ಟೋದು ಸಾಯೋದು, ಮತ್ತೆ ವಯಸ್ಸಾಗೋದು, ವೃದ್ಧಾಪ್ಯ ಬರುತ್ತೆ, ಮತ್ತೆ ಸಾಯ್ತೀವಿ. ಇದ್ರ ಬಗ್ಗೆ ನಮ್ಗೆ ಯಾವ ಒಂದು ರಿಯಾಕ್ಷನ್ ಅಂದ್ರೆ ನಾವು ಪ್ರತಿಕ್ರಿಯೆ ಮಾಡ್ಬಾರ್ದು, ಸಮನಾಗಿರ್ಬೇಕು. ಸೊ ಇದ್ರ ಬಗ್ಗೆ ನಾವು ಅಯ್ಯೋ ಹಿಂಗಾಯ್ತಲ್ಲ, ಇದು ನಮ್ಮವ್ರು ಹಿಂಗಾದ್ರು, ನಮ್ಮ ಮನೇಲಿ ಹಿಂಗಾಯ್ತು, ಇವ್ರು ಹಿಂಗಾದ್ರು ಅಂತ ಯೋಚನೆ ಮಾಡ್ತಾ ಇರ್ಬಾರ್ದು ಅಂತ ಹೇಳ್ತಿರ್ತಾರೆ. ಮತ್ತೆ ಇದ್ರನ್ ಬಿಟ್ಟು ಈ ಮನೆ, ಮಕ್ಕಳು, ಹೆಂಡತಿ, ಸಂಸಾರದ ಬಗ್ಗೆ ಆಕರ್ಷಣೆ ಇರಬಾರ್ದು ಅಂತ ಹೇಳ್ತಾರೆ. ಯಾವಾಗ್ಲೂ ಸಮವಾಗಿರ್ಬೇಕು. ನಿತ್ಯಂ ಚ ಸಮಚಿತ್ತ, ಅಂದ್ರೆ ಯಾವಾಗ್ಲೂ ಸಮವಾಗಿರ್ಬೇಕು. ಯಾವುದೇ ದುಃಖ, ಸುಖ, ಸಂತೋಷ ಅಥವಾ ಏನೇ ಬಂದ್ರೂ ನಾವು ಸಮವಾಗಿರ್ಬೇಕು. ಯಾವುದಕ್ಕೂ ನಾವು ಜಾಸ್ತಿ ಪ್ರತಿಕ್ರಿಯೆ ಮಾಡಬಾರ್ದು. ಸಂತೋಷ ಬಂದಾಗ ತುಂಬಾ ಖುಷಿಯಾಗಿ ಕೊಂಡಾಡೋದು, ದುಃಖ ಬಂದಾಗ ಅಳೋದು, ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರೋದು, ಅದನ್ನ ಯಾಕೆ ಹಿಂಗಾಯ್ತು, ನಮ್ಗೆ ಯಾಕೆ ಹಿಂಗಾಯ್ತು, ಅದೆಲ್ಲ ಯೋಚನೆ ಮಾಡ್ಬಾರ್ದು. ಆತರ ಇರ್ಬೇಕು. ಮತ್ತೆ ಜನರಿಂದ ಅಂದ್ರೆ ಬೇರೆ ಏನೇನೋ ಮಾತಾಡ್ತಾರಲ್ಲ, ಆ ಜನರಿಂದ ದೂರ ಇರ್ಬೇಕು. ಅದು ಒಂದು ಗುಣ. ಮತ್ತೆ ಸೆಲ್ಫ್ ರಿಯಲೈಸೇಷನ್, ಅಂದ್ರೆ ಇದು ನಾವು ಯಾವಾಗ ನಾವು ಆತ್ಮ ಮತ್ತೆ ಪರಮಾತ್ಮ ಅನ್ನೋ ಎರಡು ಈ ದ್ವೈತನ ತಿಳಿತೇವೋ ಆಗ ನಾವು ಇದು ನಮ್ಗೇನು ಜ್ಞಾನದರಿವಾಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲಾ ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವಿ ಮತ್ತು ಅವನನ್ನ ನಾವು ತಿಳ್ಕೊತೀವಿ. ಆಗ ಅವನೇನ್ ಮಾಡ್ತಾನೆ, ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಇರ್ತಾನೆ, ನಮ್ಗೆ ಮಾರ್ಗದರ್ಶನ ನೀಡ್ತಾ ಇರ್ತಾನೆ. ಮತ್ತೆ ನಮ್ಗೆ ಅವನ ಮೇಲೆ ನಾವು ದೃಢ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದಾಗ, ದೈನ್ಯತೆಯಿಂದ ಸಹನೆಯಿಂದ ಪ್ರಾರ್ಥನೆ ಮಾಡಿದಾಗ ನಮ್ಗೆ ಅವನು ಮಾರ್ಗದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ. ಅವನಿಗೆ ದಾಸರು ಹೇಳಿದ್ದಾರೆ, ಗುರು. ಮತ್ತೆ ಇದು ಒಂದೇ ಭಗವಂತನ್ ತಿಳ್ಕೊಳ್ಳೋದು ಹೆಂಗೆ? ಗುರುವಿಂದ ಮಾತ್ರ ಸಾಧ್ಯ, ಗುರುಗಳ ಹತ್ರ ಹೋದಾಗ ಮಾತ್ರ ಸಾಧ್ಯ. ಸೊ ಗುರುವಿನ ಆಗದನ್ನಕ್ಕ ದೊರೆಯದಣ್ಣ ಮುಗುತಿ ಅಂತ ದಾಸರು ಹೇಳಿದ್ದಾರೆ. ಸೊ ಗುರುವಿಗೆ ದೈನ್ಯತೆಯಿಂದ ಸೇವೆ ಮಾಡಿ ಇದೆಲ್ಲ ಅವರಿಂದ ಜ್ಞಾನ ಪಡ್ಕೋಬೇಕು ಅಂದ್ರೆ ಇಷ್ಟೆಲ್ಲಾ ಗುಣಗಳು ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಆತ್ಮ ಮತ್ತೆ ಪರಮಾತ್ಮ ಬಗ್ಗೆ ಏನು ವ್ಯತ್ಯಾಸ ಅಂದ್ರೆ, ಇಲ್ಲಿ ಆತ್ಮ ಅನ್ನೋದು ಅನಾದಿ, ಮುಂಚೆಯಿಂದಾನು ಇದೆ. ಆತ್ಮ ಪರಮಾತ್ಮ ಎರಡೂನು ಮುಂಚೆಯಿಂದಾನು ಇದೆ. ಇದೇ ಹೇಳ್ತಾರೆ ದೇವರು, ಕೃಷ್ಣ ಹೇಳ್ತಾರೆ, ಆತ್ಮ ನೀನು ಇದ್ದೆ, ನಾನು ಇದ್ದೆ, ಹಿಂದೇನೂ ಇದ್ದೆ, ಮುಂದೇನೂ ಇದ್ದೆ, ಆದ್ರೆ ನಿನಗ್ ಮಾತ್ರ ಜ್ಞಾಪಕ ಇಲ್ಲ ಅಂತ ಹೇಳ್ತಾರೆ. ಸೊ ಇದು
ಆತ್ಮಕ್ಕೂನು ಇದು ಕೊನೆ ಇಲ್ಲ, ಇದಿಲ್ಲ, ಏನೋ ಹುಟ್ಟಿಲ್ಲ, ಸಾವಿಲ್ಲ. ಪರಮಾತ್ಮಂದು ಅಷ್ಟೇನೆ. ಈ ಪರಮಾತ್ಮ ಮತ್ತು ಆತ್ಮನ ಬಗ್ಗೆ ಇಲ್ಲಿ ವ್ಯತ್ಯಾಸಗಳನ್ನ ತಿಳಿಸಿದ್ದಾರೆ. ಸೊ ಈ ದೇಹಕ್ಕೆ ಅಂಟ್ಕೊಂಡಿರೋದು ನಮ್ಮ ಜ್ಞಾನ ಮಿತವಾಗಿದೆ, ಆದ್ರೆ ಪರಮಾತ್ಮ ಜ್ಞಾನ ಆ ಥರ ಇಲ್ಲ, ವಿರಾಳವಾಗಿದೆ. ಅವನು ಎಲ್ಲಾ ಜ್ಞಾನವೂ ಇದೆ ಅವನಿಗೆ. ಮತ್ತೆ ನಾವು ಇದನ್ನ ಪರಮಾತ್ಮ ಏನ್ ಮಾಡ್ತಾರೆ, ನಾವು ಬರೀ ತಟ್ಟೆನಲ್ಲಿ ಇಟ್ಟು ತೋರ್ಸಿದ್ರೆ ಸಾಕು, ಪರಮಾತ್ಮ ಅಲ್ಲಿಂದ ನೋಡ್ಕೊಂಡು ಅವರು ತಿಂತಾರೆ. ನಾವ್ ಯಾಕೆ ಅವ್ರಿಗೆ ಭೋಗ ಕೊಡ್ತೀವಿ? ಅವ್ರೇನ್ ಬಂದ್ ಅಲ್ಲಿ ತಿನ್ನಲ್ಲ, ಬಟ್ ಅವ್ರ ಕಣ್ಣಿಂದ ನೋಡಿದ್ರೆ ಸಾಕು, ಅವ್ರು ಅದನ್ನ ತಿಂದಂಗೆ. ಅದು ಪವಿತ್ರವಾಗುತ್ತೆ. ಆದ್ರೆ ನಾವ್ ಆತರ ಮಾಡಕ್ಕಾಗಲ್ಲ. ಅದು ನಮ್ಮ ಲಿಮಿಟೇಷನ್ಸ್, ಅಂದ್ರೆ ನಮ್ಗಿರೋ ಒಂದು ಮಿತಿ. ಮತ್ತೆ ಈ ನಾವು ಈ ಭೌತಿಕ ಜಗತ್ತಿನಲ್ಲಿ ನಾವು ಅಂಟ್ಕೊಂಡ್ಬಿಟ್ಟಿದೀವಿ, ಆದ್ರೆ ಪರಮಾತ್ಮ ಆಗಲ್ಲ, ಅದರಿಂದ ಆಚೆ ಇದ್ದಾರೆ. ಸೊ ಅವರು ನಮ್ ಜೊತೆಗೆ ಒಳಗಿದ್ರುನು ಅವರು ಅಂಟ್ಕೊಂಡಿಲ್ಲ, ಅವರು ಬೇರೆ, ನಾವು ಬೇರೆ. ಆದ್ರೆ ನಾವು ನಮ್ಮ ಕರ್ಮಗಳಿಂದ, ನಮ್ಮ ಈ ಗುಣಗಳಿಂದ ನಾವು ಇಲ್ಲೇ ಅಂಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಾವು ಈ ಗುಣಗಳು ಎಲ್ಲಾನು ನಮ್ಗೆ ಇದರಿಂದ ನಮ್ಗೆ ಕಷ್ಟಗಳ ಅನುಭವ ಆಗುತ್ತೆ. ಆದ್ರೆ ಪರಮಾತ್ಮನಿಗೆ ಆತರ ಇಲ್ಲ, ಅವನು ನಮ್ಗೆ ಎಲ್ಲ ಹಿಂದಿಂದು ಮುಂದಿಂದು ಎಲ್ಲ ಗೊತ್ತಿದೆ ಇದು ಹೇಳ್ತಾರೆ. ಮತ್ತೆ ಈ ನಾವು ನಮ್ಮ ಈ ಭೌತಿಕ ಜ್ಞಾನದಿಂದ ಅವನನ್ನು ತಿಳಿಯಲು ಸಾಧ್ಯವಿಲ್ಲ, ಆದ್ರೆ ನಮ್ಮ ಮನಃಶುದ್ಧಿ ಆದರೆ ಆಗ ಅವನನ್ನ ತಿಳಿಯಬಹುದು ಅಂತ ಹೇಳ್ತಾರೆ. ಹೇಗೆ ನಮ್ಮ ಮನಃಶುದ್ಧಿ ಆಗುತ್ತೆ? ನಮ್ಮ ಮನಃಶುದ್ಧಿ ಯಾವಾಗ ಆಗುತ್ತೆ ಅಂದ್ರೆ ನಾವು ಅವನ ಸೇವೆ ಮಾಡಿದಾಗ ನಮ್ಮ ಮನಃಶುದ್ಧಿ ಆಗುತ್ತೆ. ಸೊ ಇಲ್ಲಿ ಇದು ಜ್ಞಾನದ ವಿಚಾರವಾಯ್ತು. ಮತ್ತೆ ಪ್ರಭು ನೆಕ್ಸ್ಟ್ ಸ್ಲೈಡ್. ಓಕೆ, ಇಲ್ಲಿ ಪುರುಷ ಮತ್ತು ಈ ಪ್ರಕೃತಿ ಏನೆಂದು ತಿಳಿಸ್ತಾರೆ ಇಲ್ಲಿ ಭಗವಂತ. ಈ ಶರೀರ ಒಂದು ಕ್ಷೇತ್ರ ಅಂತ ತಿಳ್ಕೊಂಡ್ವಿ. ಮತ್ತೆ ಇದರಲ್ಲಿ ಇರೋನು ಆತ್ಮ ಮತ್ತು ಚಟುವಟಿಕೆಗಳನ್ನ ಅನುಭವಿಸೋನು ಕ್ಷೇತ್ರಜ್ಞ, ಅಂದ್ರೆ ಪುರುಷ ಅಥವಾ ಜೀವಾತ್ಮ ಅಂತ ಕರೀತಾರೆ. ಸೊ ಮತ್ತೊಬ್ಬನು ಕ್ಷೇತ್ರಜ್ಞ ಇದ್ದಾನೆ, ಯಾರು? ಅದು ಪರಮಾತ್ಮ. ಅವರಿಬ್ಬರ ಸಾಮರ್ಥ್ಯ ಬೇರೆ ಬೇರೆ ಇದೆ. ಅದು ಪರಮಾತ್ಮನಿಂದಾನೇ ಬರುತ್ತೆ, ಅವನಿಂದಾನೇ ನಮ್ಗೆ ಈ ಸಾಮರ್ಥ್ಯ ಬಂದಿರೋದು. ಸೊ ಅದು ಹೇಗೆ? ಜೀವಾತ್ಮನು ತನ್ನ ಆಸೆ ಮತ್ತು ಮಿಥ್ಯಾ ಅಹಂಕಾರದಿಂದ ಈ ಜಗತ್ತಿಗೆ ಬರ್ತಾನೆ. ಅವನು ನಮ್ಮನ್ನ ಬಿಡ್ತಾನೆ, ಇಲ್ಲಿ ಈ ಪ್ರಪಂಚಕ್ಕೆ, ಭೌತಿಕ ಜಗತ್ತಿಗೆ ಬಿಡ್ತಾನೆ. ಹೇಗೆ? ನಾವು ಎಷ್ಟೋ ಯೋನಿಗಳನ್ನ ಸೃಷ್ಟಿ ಮಾಡಿದ್ದಾನೆ, ಅಲ್ಲಿ ನಾವು ಬರ್ತೀವಿ, ಯಾವುದೋ ಒಂದು ಯೋನಿನಲ್ಲಿ ಬರ್ತೀವಿ. ನಾವು ನಮ್ಮ ಗುಣಕ್ಕೆ ಅನುಗುಣವಾಗಿ ನಮ್ಮ ಏನು ಗುಣ ಇದೆಯೋ ಅದ್ರ ತಕ್ಕನಾಗಿ ನಮ್ಗೆ ಆ ದೇಹ ಸಿಗುತ್ತೆ. ಸೊ ಆಮೇಲೆ ಇಲ್ಲಿ ಬಂದು ಆ ಶರೀರಕ್ಕೆ ತಕ್ಕನಾಗಿ ನಾವು ಆ ಕಾರ್ಯ ಮಾಡ್ತೀವಿ. ಪ್ರಾಣಿ ಆಗಿದ್ರೆ ಪ್ರಾಣಿ ತರ ಬಿಹೇವ್ ಮಾಡ್ತೀವಿ, ಅಂದ್ರೆ ವರ್ತಿಸ್ತೀವಿ. ಮತ್ತೆ ಮನುಷ್ಯರಾಗಿದ್ರೆ ಮನುಷ್ಯರ ತರ ಇರ್ತೀವಿ. ನೀರಲ್ಲಿರೋ ಪ್ರಾಣಿ ಆದ್ರೆ ನೀರಲ್ಲಿರೋದು ಹೆಂಗೆ ಆ ತರ ವರ್ತಿಸ್ತೀವಿ, ಹಾಗಾಗ್ತೀವಿ. ಸೊ ಈ ಕಾರಣಗಳಿಂದ ಆತ್ಮ ನಿರಂತರವಾಗಿ ಬರ್ತಾನೆ ಇರ್ತಾನೆ, ಅಲ್ಲಿ ಇಲ್ಲಿ ಬರ್ತಾನೆ ಇರ್ತಾನೆ. ಈ ಒಂದ್ಸತಿ ಈ ಜನ್ಮ, ಇನ್ನೊಂದ್ಸತಿ ಇನ್ನೊಂದ್ ಜನ್ಮ, ಆ ತರ ಬರ್ತಾನೆ ಇರ್ತೀವಿ. ಮತ್ತೆ ಏನಾಗುತ್ತೆ, ನಾವು ಈ ಎಲ್ಲಕ್ಕೆ ನಾವೆಲ್ಲ ಇದಕ್ಕೆಲ್ಲ ಸಿಕ್ಕಾಕೊಂಡು ಇಲ್ಲೇ ಒದ್ದಾಡ್ತಾ ಇರ್ತೀವಿ. ಆಮೇಲೆ ಮತ್ತೆ ನಾವು ಭಗವಂತನ ಏನು ಅಂತ ನಾವು ತಿಳ್ಕೊಳಕ್ಕಾಗಲ್ಲ, ಅದು ಸಾಧ್ಯ ಇಲ್ಲ, ಭಕ್ತಿಯಿಂದ ಮಾತ್ರ ಸಾಧ್ಯ ಅದು. ಆಮೇಲೆ ಏನಾಗುತ್ತೆ, ಇದು ಎಲ್ಲ ಇದನ್ನ ತಿಳಿಯದ ಮೂರ್ಖರು ಎಲ್ಲಾ ಮೂರು ಒಂದಾಗ್ತಾರೆ ಅಂತ ತಿಳ್ಕೊತಾರೆ. ಅಂದ್ರೆ ಇವಾಗ ಈ ಆತ್ಮ, ಪರಮಾತ್ಮ ಮತ್ತೆ ಏನಂತಾರೆ ಲೈಟ್, ಅದೆಲ್ಲ ಒಂದಾಗತ್ತೆ ಅಂತ ಅನ್ಕೋತಾರೆ. ಅವರು ಮೂರ್ಖರು ಅಂತ ಹೇಳ್ತಾರೆ. ಥಿಂಕಿಂಗ್ ದಟ್ ಸೋಲ್ ಮತ್ತೆ ಆತ್ಮ ಮತ್ತೆ ಈ ಮ್ಯಾಟರ್ ಅಂದ್ರೆ ಏನು? ಈ ನಾ ಹೇಳಿದ್ವಲ್ಲ, ಈ ವಸ್ತುಗಳು, ಸ್ಥೂಲ ವಸ್ತುಗಳು ಏನೇನಿದೆ ಅದೆಲ್ಲ ಒಂದಾಗುತ್ತೆ ಅಂತ ತಿಳ್ಕೊಳ್ಳೋದು. ಈ ಬ್ರಹ್ಮನ್ ಅಂದ್ರೆ ಒಂದು ಬ್ರಹ್ಮನ್ ಬೆಳಕೇನಿದೆ, ಲೈಟ್ ಏನಿದೆ, ಅಲ್ಲಿ ಹೋಗಿ ನಾವು
ಸೇರ್ಕೊಂಡ್ಬಿಡ್ತೀವಿ ಅಂತ ಅನ್ಕೋತಾರೆ. ಬಟ್ ಅಲ್ಲಿ ಹೋದ್ರೆ ನಮ್ಗೆ ಏನು ಆಕ್ಟಿವಿಟೀಸ್ ಇರಲ್ಲ, ಏನು ಚಟುವಟಿಕೆ ಇರಲ್ಲ, ನಾವ್ ಅಲ್ಲಿ ಹಂಗೇ ಇರ್ತೀವಿ. ಬಟ್ ಅಲ್ಲಿದ್ದಾಗ ಏನಾಗುತ್ತೆ, ಅಲ್ಲಿ ಜಾಸ್ತಿ ಹೊತ್ತು ಯಾವಾಗ್ಲೂ ಇರಕ್ಕಾಗಲ್ಲ. ಈಗ ಒಂದೇ ಸ್ಥಿತಿನಲ್ಲಿ ನಾವ್ ಇರ್ಬೇಕು ಅಂದ್ರೆ ಇರಕ್ಕಾಗಲ್ಲ. ಒಂದಿನ ನಮಗ್ ಬೇಜಾರಾಗುತ್ತೆ, ಒಂದಿನ ಮತ್ತೆ ಬರ್ತೀವಿ ಪ್ರಪಂಚಕ್ಕೆ ಮತ್ತೆ. ಸೊ ಇದೆಲ್ಲ ಈ ಪರಮಾತ್ಮ ಏನಾಗುತ್ತೆ, ಎಲ್ಲರ ಹೃದಯದಲ್ಲಿ ನೆಲೆಸಿದ್ದು ಅವ್ನು ನಮ್ಗೆ ಜ್ಞಾನ ಕೊಡ್ತಾ ಇರ್ತಾನೆ. ಸೊ ಅದರಿಂದ ನಾವು ತಿಳ್ಕೊಬೇಕು, ನಾವು ಇದಲ್ಲ, ನಮ್ಗೆ ಇದರಿಂದ ಮಿಗಿಲಾದದ್ದು ಏನೋ ಒಂದಿದೆ, ಮತ್ತೆ ನಾವು ಅದನ್ನ ಹೇಗೆ ಕಂಡುಕೊಳ್ಳೋದು, ಹೇಗೆ ಅದ್ರತ್ತ ಹೋಗೋದು, ಹೆಂಗೆ ಆ ಜ್ಞಾನ ಪಡೆಯೋದು ಅಂತ ನಾವು ತಿಳ್ಕೊಬೇಕು. ಅದನ್ನ ದೇವರು ನಮ್ಗೆ ಭಕ್ತಿ ಮಾರ್ಗದಲ್ಲಿ ಮಾತ್ರ ಮಾರ್ಗದರ್ಶನ ಮಾಡ್ತಾನೆ. ಇದಾಯ್ತು ಪ್ರಭು. ಸ್ಲೈಡ್ 20. ಸೊ ಈಗ ಪರಮ ಪ್ರಭು ಅಂದ್ರೆ ಈ ಪರಮ ಸೂಪರ್ ಸೋಲ್ ಅಂತ, ಸುಪ್ರೀಂ ಪರ್ಸನಾಲಿಟಿ ಅಂತ ಏನ್ ಹೇಳ್ತೀವಿ, ಅವನು ಒಬ್ನೇ ಯಾವಾಗ್ಲೂ ಜೀವಾತ್ಮ ಜೊತೆಗೆ ಇರ್ತಾನೆ ಮತ್ತು ಪರಮಾತ್ಮನಾಗಿ ಎಲ್ಲಾ ಜೀವಗಳಲ್ಲೂ ಇರ್ತಾನೆ. ಕೆಲವರು ಅವನನ್ನು ಮತ್ತು ಆತ್ಮ ಒಬ್ರೇ ಅಂತ ತಿಳಿತಾರೆ ಅಂತೆಲ್ಲ ತಿಳಿಸಿ ಇಲ್ಲಿವರೆಗೂ. ಪರಮಾತ್ಮ ಏನ್ ಮಾಡ್ತಾನೆ, ನಮ್ಮನ್ನು ಕುತ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ಅವನು ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಯಾವ ಭೌತಿಕ ಚಟುವಟಿಕೆಗಳಿಗೆ ಅವನು ಪ್ರತಿಕ್ರಿಯೆ ಕೊಡೋದಿಲ್ಲ. ಆದ್ರೆ ನೋಡ್ತಾ ಇರ್ತಾನೆ ಅಷ್ಟೇನೆ, ನಾವು ಮಾಡೋ ಚಟುವಟಿಕೆಗಳನ್ನ ಅವನು ಕುತ್ಕೊಂಡು ನೋಡ್ತಾ ಇರ್ತಾನೆ. ಅದನ್ನ ನಾವ್ ಅನ್ಭವಿಸೋದು, ಅವನು ಅನ್ಭವಿಸೋದಿಲ್ಲ. ಅವನು ಅದರಿಂದ ಅಂದ್ರೆ ಅವರು ಅದರಿಂದ ಇದಾಗಿರ್ತಾರೆ, ಬೇರೆ ಆಗಿರ್ತಾರೆ. ಮತ್ತೆ ನಾವು ನಮ್ಮ ಮೂರ್ಖತನದಿಂದ ನಾವೇನ್ ಮಾಡ್ತೀವಿ, ಅವನು ಅವಾಗ ಮಾರ್ಗದರ್ಶನ ಕೊಡ್ತಾ ಇರ್ತಾನೆ, ನೀನ್ ಈ ತರ ಮಾಡ್ಬೇಡ, ಈ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಅವಾಗ ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ದುರಹಂಕಾರ, ನಮ್ಮ ಅಹಂಕಾರದಿಂದ ನಾವು ಕೇಳೋದಿಲ್ಲ. ಸೊ ನಮ್ಮ ಇಗ್ನೋರೆನ್ಸ್ ಅಂದ್ರೆ ನಮ್ಮ ಮೂರ್ಖತನದಿಂದ ನಾವು ಅವನ ಮನಸ್ಸನ್ನ ಕೇಳೋದಿಲ್ಲ, ಆ ಮನಸ್ಸಿನಲ್ಲಿ ಬರೋದನ್ನ ಕೇಳೋದಿಲ್ಲ. ಈಗ ನಮ್ಗೆ ಅನ್ಸ್ಬೋದು, ನಾವೇನೋ ಒಂದ್ ಮಾಡ್ತಾ ಇರೋ, ಇದು ಮಾಡ್ಬಾರ್ದು ಅಂತ ಒಂದ್ ಮನ್ಸು ಹೇಳುತ್ತೆ. ಅದೇನದು, ನಾವ್ ಅಂತೀವಿ ಆತ್ಮಸಾಕ್ಷಿ ಅಂತೀವಿ. ಆತ್ಮಸಾಕ್ಷಿ ಅಂದ್ರೆ ಏನು, ಇದೇನೆ ದೇವರು ಕೂತ್ಕೊಂಡು ನಮ್ಗೆ ಪ್ರೇರೇಪಣೆ ಕೊಡ್ತಾ ಇರ್ತಾನೆ, ಅದನ್ನೇ ಆತ್ಮಸಾಕ್ಷಿ ಅಂತ ಹೇಳೋದು. ಸೊ ಅದು ಪ್ರೇರೇಪಣೆ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಆದ್ರೆ ನಾವು ಅದನ್ನ ಕೇಳೋದಿಲ್ಲ. ಮತ್ತೆ ಈ ಜೀವಾತ್ಮ ತನ್ನ ಮನಸ್ಸನ್ನ ಹೇಗೆ ಚಟುವಟಿಕೆಗಳನ್ನ ಅವನಲ್ಲಿ ತಿರುಗಿಸ್ಬೇಕು ಅನ್ನೋ ನಂಬಿಕೆ ನಮ್ಗೆ ಬರ್ಬೇಕು. ಯಾವಾಗ ಬರುತ್ತೆ, ಆ ಪರಮಾತ್ಮನೇ ನಮ್ಗೆ ಸಲಹೆ ಕೊಟ್ಟು ನಾವು ಅದನ್ನ ಕೇಳಿ ಅದ್ರ ತರಾನೇ ನಾವು ನಡೆದಾಗ ನಮ್ಗೆ ಆ ಜ್ಞಾನ ನಿಧಾನಕ್ಕೆ ರಿವೀಲ್ ಆಗುತ್ತೆ. ಅಂದ್ರೆ ನಿಧಾನಕ್ಕೆ ನಮ್ಗೆ ಅವನು ತೋರಿಸ್ಕೊಡ್ತಾನೆ ಮಾರ್ಗ ಏನು ಅಂತ. So can we go to next slide? ಇಲ್ಲಿ ಪರಮಾತ್ಮನ ಇವನ್ನೆಲ್ಲ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದರಿಂದ ನಾವು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರೋದಿಲ್ಲ. ಇದರಿಂದ ಮುಕ್ತಿ ಹೊಂದಬಹುದು ಮತ್ತು ನಾವು ಈ ಆಧ್ಯಾತ್ಮ ವಾತಾವರಣಕ್ಕೆ ಹೋಗಲು ಒಂದು ಕ್ವಾಲಿಫೈ ಅಂದ್ರೆ ನಾವು ಅರ್ಹರಾಗ್ತೀವಿ. ಇದೇನೆ ಜ್ಞಾನದ ಫಲ. ಈ ಸ್ಪಿರಿಚುವಲ್ ನಾಲೆಡ್ಜ್ ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನ ಏನಿದೆ, ಇದು ಸರಿಯಾದ ಜ್ಞಾನ. ನಮ್ಗೆ ಬೇರೆ ಎಲ್ಲ ಸಿಕ್ಕೋದೆಲ್ಲ ಸರಿಯಾದ ಜ್ಞಾನ ಅಲ್ಲ. ಇದು ಇದನ್ನೆಲ್ಲ ತಿಳ್ಕೊಂಡು ಭಕ್ತಿ ಮಾರ್ಗಕ್ಕೆ ಹೋಗೋದೇನೆ ಸರಿಯಾದ ಜ್ಞಾನ. ಯಾರು ಮತ್ತು ಗುರು ಮತ್ತು ಸಂತರಿಂದ ಯಾರು ತಿಳ್ಕೊಂತೀವೋ ಹೆಂಗೆ ಅವಾಗ್ಲೇನೆ ನಮ್ಗೆ ಆ ಜ್ಞಾನವನ್ನ ನಾವು ಅವ್ರನ್ನ ಸೇವೆ ಮಾಡ್ಬೇಕು, ಅವರಿಂದ ತಿಳ್ಕೊಬೇಕು. ಅವಾಗ್ಲೇನೆ ನಮ್ಗೆ ಈ ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, ಈ ದೇವರ ಭಕ್ತಿ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಅದರಲ್ಲಿ ನಾವು ಅವನ ಪ್ರೇಮವನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಕರ್ಮಯೋಗಿಗಳು ಅಂದ್ರೆ ಇದು ನಾಸ್ತಿಕರು ಅಂತಾರೆ. ನಾಸ್ತಿಕರು ಅಂದ್ರೆ ಯಾರು? ನಾಸ್ತಿಕರು ಅಂದ್ರೆ
ದೇವ್ರೇ ಇಲ್ಲ ಅನ್ನೋರು, ದೇವ್ರೇ ಇಲ್ಲ. ಆಮೇಲೆ ನಮ್ಮ ಏನೋ ನಾವು ಸುಮ್ಮನೆ ಈ ಪ್ರಪಂಚದಲ್ಲಿ ಇದೀವಿ, ಏನೋ ಒಂದಾಯ್ತು, ಈ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ಹೇಳ್ತಾರಲ್ಲ ಆತರ. ಈ ಭಗವಂತನ ಜ್ಞಾನದಿಂದ ದೂರ ಇರೋರು, ಅವ್ರಿಗೆ ಈ ತತ್ವ ಅರ್ಥ ಆಗೋದಿಲ್ಲ, ಇದೇನು ಅಂತ ದೇವ್ರದ್ದು ಇದು ಅರ್ಥ ಆಗೋದಿಲ್ಲ. ಸೊ ಅಂತವರಿಗೆ ಜ್ಞಾನ ಸಿಕ್ಕಲ್ಲ. ಮತ್ತೆ ಇನ್ಯಾರು ಇವ್ರು ಏನ್ ಮಾಡ್ತಾರೆ, ನಿಷ್ಕಾಮ ಕರ್ಮಿಗಳು ಅಂದ್ರೆ ಈ ಆಧ್ಯಾತ್ಮ ಇದನ್ನ ಓದೋರು, ಎಲ್ಲ ಶಾಸ್ತ್ರಗಳಿಂದ ತಿಳ್ಕೋಬೇಕು ಅನ್ನೋರು, ಅವ್ರೇನ್ ಮಾಡ್ತಾರೆ, ಅವರು ಸ್ವಲ್ಪ ಒಂದ್ ಲೆವೆಲ್ ಜಾಸ್ತಿ ಇರ್ತಾರೆ. ಮತ್ತೆ ಅವರು ಓಕೆ ಇದ್ರಲ್ಲಿ ಅಷ್ಟಾಂಗ ಯೋಗ ಮಾಡೋರು ಅವ್ರು ಸ್ವಲ್ಪ ಇದ್ರಲ್ಲಿ ಒಂದ್ ಲೆವೆಲ್ ಅಲ್ಲಿ ಇರ್ತಾರೆ. ಮತ್ತೆ ಈ ನಾಸ್ತಿಕರು, ಆಗ್ನೇಯತಾವಾದಿಗಳು, ಸಂದೇಹವಾದಿಗಳು ಮತ್ತು ಏಕತಾವಾದಿಗಳು ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಮೀರಿದ್ದಾರೆ. ಸೊ ಇವರೆಲ್ಲ ಅವ್ರಿಗೆ ಆಧ್ಯಾತ್ಮಿಕ ತಿಳುವಳಿಕೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಕರ್ಮಿಗಳಿಗೆ ಸ್ವಲ್ಪ ಇದಿರುತ್ತೆ, ಅಂದ್ರೆ ಕರ್ಮಯೋಗಿಗಳಿಗೆ ಸ್ವಲ್ಪ ಒಂದು ಅದೇ ಆ ಬ್ರಹ್ಮನ್ ಅಂತ ಹೇಳಿದ್ನಲ್ಲ, ಆ ದೇವರಲ್ಲಿ ಇದಾಗೋದು ಅವ್ರದೊಂದು ಇರುತ್ತೆ. ಜ್ಞಾನಿಗಳಿಗೆ ಅದ್ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಅವ್ರು ಯಾವ್ದು ಕರೆಕ್ಟ್ ಆದ ರೀತಿ, ಯಾವ್ದು ಕರೆಕ್ಟ್ ವೇ, ಯಾವ್ದು ಸರಿಯಾದ ದಾರಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಅಷ್ಟಾಂಗ ಯೋಗಿಗಳಿಗೂ ಗೊತ್ತಿರುತ್ತೆ, ಬಟ್ ಅವರು ಸ್ವಲ್ಪ ನಿಧಾನ ಆಗುತ್ತೆ ಅವ್ರಿಗೆ ಈ ಮೇಲ್ ಹೋಗಕ್ಕೆ. ಆದ್ರೆ ಈ ಭಕ್ತಿ ಯೋಗ ಮಾಡೋರು ಇರ್ತಾರಲ್ಲ, ಅವರು ಈ ಎಲ್ಲಾ ಜ್ಞಾನವನ್ನ ತಿಳ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ಇದು ಸುಲಭವಾಗಿ ಅವರು ಮೇಲ್ ಹೋಗ್ಬೋದು ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ರಭು. ಇತರರು ಆತನ ಬಗ್ಗೆ ಕೇಳಿದ ನಂತರ ಪರಮಾತ್ಮನನ್ನು ಆರಾಧಿಸಲು ಪ್ರಾರಂಭಿಸುತ್ತಾರೆ ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಕೇಳುವ ಮೂಲಕ ಮತ್ತೆ ಭೌತಿಕ ಜೀವನವನ್ನು ಮೀರಲು ಮತ್ತು ದೇವರಿಗೆ ಹಿಂತಿರುಗಲು ಅವರಿಗೆ ಸಹಾಯ ಮಾಡುತ್ತದೆ. ಆಧುನಿಕ ಸಮಾಜಕ್ಕೆ ಸಂಬಂಧಿಸಿದೆ ಆಯ್ತಾ. ಇಲ್ಲಿ ಏನಪ್ಪಾ ಅಂದ್ರೆ ಈ ಎಲ್ಲವನ್ನು ತಿಳಿದ್ಮೇಲೆ ಈ ಶರೀರ ಹೇಗೆ, ಈ ಶರೀರ ಏನು, ಹೇಗೆ ಕೆಲಸ ಮಾಡುತ್ತೆ ಅಂತೆಲ್ಲ, ವಿಶ್ವದ ಸೃಷ್ಟಿಗಿಂತ ಒಂದು ಅಸ್ತಿತ್ವ ಒಂದು ಮೇಲಿದೆ ಅಂತೆಲ್ಲ ತಿಳಿದ್ಮೇಲೆ ಈ ಪ್ರಕೃತಿ ಅಂದ್ರೆ ಈ ಭೌತಿಕ ಪ್ರಕೃತಿ ಮತ್ತೆ ಪುರುಷ ಅಂದ್ರೆ ಯಾರು, ಭಗವಂತ. ಅವನು ಸೃಷ್ಟಿ ಮಾಡಿರೋದು ನಾವು, ಈ ಜೀವಾತ್ಮಗಳು. ಮತ್ತೆ ಅವರೆಲ್ಲ ಏನು ಅಂತ ತಿಳ್ಕೊಂಡ್ಮೇಲೆ ಅವನೇ ಕಂಟ್ರೋಲ್ ಮಾಡೋನು, ಅಂದ್ರೆ ಅವನೇ ನಿಯಂತ್ರಣ ಮಾಡೋನು, ಅವನೇ ಪರಮ ಪುರುಷ ಅಂತ ತಿಳ್ಕೊಂಡ್ಮೇಲೆ ಏನಾಗುತ್ತೆ, ನಾವು ಗುರು ಮತ್ತು ಸಾಧುಗಳ ಸಹವಾಸದಿಂದ ಈ 3 ಸಂಯೋಗ ಅಂದ್ರೆ ಏನು ಅಂತ ತಿಳ್ಕೊಬಹುದು. ಈ ಕ್ಷೇತ್ರಜ್ಞ, ಪರಮ ಕ್ಷೇತ್ರಜ್ಞ ಅಂತ ಅದ್ರ ಬಗ್ಗೆ ತಿಳ್ಕೊಳ್ತೀವೋ ಆಗ ನಾವು ಸಂಪೂರ್ಣ ಅಂದ್ರೆ ನಿತ್ಯ ಜ್ಞಾನದಲ್ಲಿದ್ದೀವಿ ಅಂತ ಅನ್ಬೋದು ಅಂತ ಕೃಷ್ಣ ಹೇಳ್ತಾರೆ. ಸೊ ಈ ದೇಹ ನಾಶವಾದಾಗ ಎಲ್ಲವೂ ಮುಗಿದು ಹೋಗುತ್ತೆ ಅಂತ ತಿಳಿಯೋರು, ಎಲ್ಲರೂ ಮುಗಿದು ಹೋಗುತ್ತೆ ಅಂತ ತಿಳಿಯೋರು ಅದು ಮೂರ್ಖತನ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ದೇಹ ಮಾತ್ರ ಮುಗ್ದೋಗುತ್ತೆ ಅಷ್ಟೇನೆ, ಆದ್ರೆ ಆತ್ಮ ಮುಂದಕ್ಕೆ ಹೋಗುತ್ತೆ, ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ಆತ್ಮ ಪರಮಾತ್ಮ ಇಬ್ರು ಇರ್ತಾರೆ, ಬೇರೆ ಬೇರೆ ರೂಪದಲ್ಲಿ ಮತ್ತೆ ಮುಂದೆ ಸಿಗ್ತಾರೆ ಅನ್ನೋದು ಈ ಭಕ್ತ ಆದವನು ಅಂದ್ರೆ ಈ ಜ್ಞಾನವನ್ನು ತಿಳ್ಕೊಂಡವ್ರು ಮಾತ್ರ ಸಾಧ್ಯ. ಮತ್ತೆ ಈ ಬೇರೆ ಬೇರೆ ಕ್ಷೇತ್ರಜ್ಞರು ಅಂದ್ರೆ ಮನುಷ್ಯ ಜೀವಾತ್ಮ ಬೇರೆ ಕ್ಷೇತ್ರಜ್ಞ, ಪರಮಾತ್ಮ ಒಬ್ಬ ಕ್ಷೇತ್ರಜ್ಞ ಅಂತ ತಿಳ್ಕೊಂಡವ್ರು ಅವರು ಕೂಡ ಭಕ್ತಿ ಮಾರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ನಾವು ಏನ್ ಮಾಡ್ಬೇಕು, ಈ ಜ್ಞಾನ ತಿಳಿದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಇದಕ್ಕೆ ಕೊಟ್ಟಿರೋದು, ಈ ಕಾಲಕ್ಕೆ ಕೊಟ್ಟಿರೋದು ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಅದೇನು ಅಂದ್ರೆ
ಈ ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ. ಅದೇನಂದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರಗಳನ್ನ ಹೇಳ್ಕೊಳ್ಳೋ ಮೂಲಕ ನಾವು ಸುಲಭವಾಗಿ ಈ ಪ್ರಪಂಚದ ಇದನ್ನ ದಾಟ್ಬೋದು ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಮತ್ತೆ ಈ ಹೇಗೆ ದೇಹ ಅದರ ಮಾಲೀಕ ಮತ್ತು ಪರಮಾತ್ಮ ನಡುವಿನ ವ್ಯತ್ಯಾಸ ಹೇಗೆ ನೋಡಬೇಕು, ವಿಮೋಚನೆಯ ಪ್ರತಿಕ್ರಿಯೆಯನ್ನು ಗುರುತಿಸಬಹುದು ಮತ್ತು ಸರ್ವೋಚ್ಚ ಗುರಿಯನ್ನು ಸಾಧಿಸಿ. ನೆಕ್ಸ್ಟ್ ಸ್ಲೈಡ್ ನಾವು. ಇದರಲ್ಲಿ ಎಲ್ಲಾ ಚಲಿಸುವ ಮತ್ತು ಚಲಿಸದ ಎರಡು ಅಸ್ತಿತ್ವದಲ್ಲಿದೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಸಂಯೋಜನೆ. ಪ್ರತಿಯೊಂದು ಜೀವಗಳಲ್ಲಿಯೂ ಶಾಶ್ವತ ಮತ್ತು ಶಾಶ್ವತ ಆತ್ಮ ಮತ್ತು ಪರಮಾತ್ಮನನ್ನು ನೋಡುವವನು ಮಾಯೆಯಿಂದ ಪ್ರಭಾವವನ್ನು ಮೀರಿರುತ್ತಾನೆ. ತನ್ನ ಮನಸ್ಸಿನಿಂದ ತನ್ನನ್ನು ತಾನೇ ಕೆಳಮಟ್ಟಕ್ಕಿಳಿಸುವುದಿಲ್ಲ. ತೊಂದರೆ ಅಥವಾ ಅಸೂಯೆ ಪಟ್ಟವನಲ್ಲ. ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಪರಮಾತ್ಮನನ್ನು ನೋಡಬೇಕು. ಎಲ್ಲಾ ಜೀವಿಗಳಲ್ಲಿ ಇರುವ ಅಂತಿಮ ಅನುಮೋದನೆ ಅಧಿಕಾರ. ಆತ್ಮವು ತನ್ನ ನೋವುಗಳಿಗೆ ಮತ್ತು ಸಂತೋಷಗಳಿಗೆ ಕಾರಣವಾಗಿದ್ದರೂ ಏನನ್ನು ಮಾಡಲಾಗುವುದಿಲ್ಲ. ಎಲ್ಲಾ ಚಟುವಟಿಕೆಗಳನ್ನು ಭೌತಿಕ ಸ್ವಭಾವದಿಂದ ರಚಿಸಿದ ದೇಹದಿಂದ ನಿರ್ವಹಿಸಲಾಗುತ್ತದೆ. ನಮ್ಮನ್ನು ವಿನಮ್ರನಾಗಿ ಮಾಡುತ್ತದೆ. ಅಂದ್ರೆ ಇಲ್ಲಿ ಹೇಗೆ ನಾವು ಎಲ್ಲಾ ಕಡೆಯಿಂದ ವಿ ಆರ್ ಕಂಟ್ರೋಲ್ಡ್, ಅಂದ್ರೆ ನಮ್ಮನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾವ್ ಏನು ಮಾಡಕ್ಕಾಗಲ್ಲ, ನಮ್ಗೇನು ನಮ್ ಕೈಯಲ್ಲಿ ಇದಿಲ್ಲ. ನಮ್ ಕೈಯಲ್ಲಿ ಏನು ಅದರ ಏನಂತೀವಿ ಅದ್ರ ಹಿಡ್ತಾ ಇಲ್ಲ. ಸೊ ಇದನ್ನ ನಾವು ತಿಳ್ಕೋಬೇಕು. ಇದರಿಂದ ಕ್ಷೇತ್ರ ಹೇಗೆ ಪ್ರತ್ಯೇಕ ಮಾಡೋದು, ಇದರಿಂದ ನಮಗೆ ಗೊತ್ತಾಗುತ್ತೆ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಇದರಲ್ಲಿ ನಮ್ಗೆ ಆ ವ್ಯತ್ಯಾಸಗಳು ಗೊತ್ತಾಗುತ್ತೆ. ನಾವು ಸದಾ ಇದ್ರೂನು ಅಂದ್ರೆ ಅನಾದಿ ಅಂದ್ರೆ ಹೇಳಿದ್ನಲ್ಲ ನಾನು, ನಮ್ಗೆ ಸಾವಿಲ್ಲ ಹುಟ್ಟಿಲ್ಲ, ಇಟರ್ನಲ್ ಸೋಲ್ ಅಂದ್ರೆ ಇಟರ್ನಲ್ ಆಗಿದ್ರೂನು ನಮ್ಗೆ ಅದ್ರ ಬಗ್ಗೆ ಒಂದು ಕಂಟ್ರೋಲ್ ಇಲ್ಲ. ನಾವು ಯಾಕೆ ಅಂದ್ರೆ ನಾವು ಆ ಮಾಯೆಯಿಂದ ಒಂದು ಹಿಡಿತದಲ್ಲಿದ್ದೀವಿ. ಸೊ ಹಾಗಾಗಿ ನಮ್ಗೇನು ನಮ್ಮ ಹಿಡಿತದಲ್ಲಿ ಏನಿಲ್ಲ. ಸೊ ಇದನ್ನ ನಾವು ತಿಳ್ಕೊಬಹುದು ವ್ಯತ್ಯಾಸ ಏನು ಅಂತ. ನೆಕ್ಸ್ಟ್ ಸ್ಲೈಡ್ ಹೋಗು. ಸಾರಿ, ಐ ಆಮ್ ರನ್ನಿಂಗ್ ಲೇಟ್ ನಾವು. ಓಕೆ. ವಿಭಿನ್ನ ಕ್ಷೇತ್ರವನ್ನು ಕ್ಷೇತ್ರದಿಂದ ಪ್ರತ್ಯೇಕಿಸುವುದು ಹೇಗೆ, ಅದೇ ಹೇಳ್ತಾರೆ. ಮತ್ತೆ ವಿಭಿನ್ನ ವ್ಯಕ್ತಿಗಳನ್ನು ಕ್ಷೇತ್ರಜ್ಞ ಅಲ್ಲ, ಕ್ಷೇತ್ರ ಎಂದು ನೋಡುತ್ತಾನೆ. ಸ್ವಯಂ ಎಲ್ಲಾ ದೈಹಿಕ ಚಟುವಟಿಕೆಗಳಿಂದ ಹೊರಗಿದೆ. ಆಕಾಶದಂತಹ ಯಾವುದಕ್ಕೂ ಬೆರೆಯುವುದಿಲ್ಲ. ಪ್ರಜ್ಞೆಯು ಸೂರ್ಯನಂತೆ ಬ್ರಹ್ಮಾಂಡವನ್ನು ಬೆಳಗಿಸುವಂತಹ ಆತ್ಮ ಲಕ್ಷಣವಾಗಿದೆ. ಅಂದ್ರೆ ಈಗ ಸೂರ್ಯ ಹೆಂಗೆ ಬೆಳಕು ಕೊಡ್ತಾನೆ ಎಲ್ಲಾ ಕಡೆಗೆ, ನಾವೆಲ್ಲೂ ಇಲ್ಲಿ ಮಾತ್ರ ಸೂರ್ಯ ಇದ್ದಾನೆ ಅಂತ ಹೇಳಕ್ಕಾಗಲ್ಲ. ನಾವು ಸೂರ್ಯನ ಬೆಳಕಿದೆ ಅಂತ ಹೇಳ್ಬೋದೇ ಹೊರತು ಅಲ್ಲೇ ಸೂರ್ಯ ಇದ್ದಾನೆ ಅಂತ ನಾವು ಹೇಳಕ್ಕಾಗಲ್ಲ. ಹಾಗೇನೆ ನಮ್ಮ ಪರಮಾತ್ಮಂದು ಇದು ಅಷ್ಟೇನೆ, ಅವನು ಎಲ್ಲಾ ಕಡೆ ಇದ್ದಾನೆ. ಆದ್ರೆ ನಾವು ಮಾತ್ರ ನಿಮಿತ್ತ, ನಮ್ದು ಒಂದೇ ಕನ್ಫೈನ್ ಟು ದಿಸ್ ಬಾಡಿ. ನಾವು ಇಲ್ಲಿಂದ ಬೇರೆ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಸೊ ಪರಮಾತ್ಮ ಎಲ್ಲಾ ದೇಹಗಳ ಅರಿವು ಮತ್ತು ಎಲ್ಲರ ಸ್ನೇಹಿತ. ಸೊ ಎಲ್ಲಾ ದೇಹಗಳ ಅರಿವು ಇರುತ್ತೆ ನಮ್ಗೆ. ಬರೀ ನಮ್ಮ ಆಗ್ಲೇ ಹೇಳ್ದಂಗೆ ಈ ಕ್ಷೇತ್ರದ ಜ್ಞಾನ ಮಾತ್ರ ಇರುತ್ತೆ. ಆದ್ರೆ ಪರಮಾತ್ಮನ್ಗೆ ಎಲ್ಲಾ ದೇಹಗಳಿಗೂ ಒಂದು ಅರಿವಿದೆ. ಅವನು ಎಲ್ಲ ತಿಳಿದವನು. ಸೊ ಇದರಿಂದ ನಾವು ಕ್ಷೇತ್ರಜ್ಞ ಅನ್ನೋರು ಇಬ್ರು ಅದನ್ನ ತಿಳಿಬಹುದು. ಕ್ಷೇತ್ರ ಅನ್ನೋದು ಎರಡಿದೆ. ಒಂದು ನಮ್ಮ ದೇಹ, ಒಂದು ಈ ಪ್ರಕೃತಿ, ಒಂದು ಈ ಲೌಕಿಕ ಪ್ರಪಂಚ. ಅದೂನು ಕ್ಷೇತ್ರಜ್ಞ, ಯಾಕೆಂದ್ರೆ ಅಲ್ಲೂನು ಆಕ್ಟಿವಿಟೀಸ್, ಒಂದು ಚಟುವಟಿಕೆ ನಡೀತಾ ಇರುತ್ತೆ. ಕ್ಷೇತ್ರಜ್ಞ ಅನ್ನೋದು ನಾವು, ಈ ದೇಹದ ಯಜಮಾನ. ಮತ್ತೆ ಇನ್ನೊಂದು ಕ್ಷೇತ್ರಜ್ಞ ಯಾರು, ಪರಮ ಕ್ಷೇತ್ರಜ್ಞ. ಅವರು ಸೂಪರ್ ನೋವರ್, ಅಂದ್ರೆ ಅವರು ಪರಮಾತ್ಮ. ಅವ್ರಿಗೆ ಎಲ್ಲಾ ವಿಷಯನೂ ಗೊತ್ತು, ಈ ಎಲ್ಲಾ ಪ್ರಪಂಚದ ವಿಷಯನೂ ಗೊತ್ತು. ಇದನ್ನ ನಾವು ತಿಳ್ಕೊಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಭು.
ಆಧ್ಯಾತ್ಮಿಕ ಗುರು ಸ್ವೀಕರಿಸುವ ಮೂಲಕ ಮತ್ತು ಅವರಿಂದ ವಿಧೇಯವಾಗಿ ಕೇಳುವ ಮೂಲಕ ಒಬ್ಬರು ಅರ್ಥ ಮಾಡಿಕೊಳ್ಳಬಹುದು. ಏನು ಅರ್ಥ ಮಾಡ್ಕೋಬಹುದು? ನಾವು ಗುರುಗಳ ಸೇವೆ, ಅದೇ ಹೇಳಿದ್ವಲ್ಲ, ನಾವು ನಮ್ಮ ದೈನ್ಯತೆಯಿಂದ ಆ 20 ಗುಣಗಳು ಏನ್ ಹೇಳಿದ್ವೋ, ಏನ್ ತಿಳ್ಕೊಂಡ್ವೋ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಆ ಗುರುಗಳ ಹತ್ರ ಹೋದಾಗ ಏನ್ ತಿಳ್ಕೊಬಹುದು? ನಾವು ಏನ್ ಜ್ಞಾನ ಕೊಡ್ತಾರ ಅವರು? ಈ ಭೌತಿಕ ಅಭಿವ್ಯಕ್ತಿಗೆ ಹೇಗೆ ಆತ್ಮದ ಸಂಯೋಜನೆಯಾಗಿದೆ, ಪರಮಾತ್ಮನ ಮೇಲ್ವಿಚಾರಣೆಯಲ್ಲಿರುವ ವಸ್ತು ಅಂಶಗಳು ಹೀಗೆ ಒಬ್ಬನನ್ನು ಆಧ್ಯಾತ್ಮಿಕ ಜಗತ್ತಿಗೆ ವರ್ಗಾಯಿಸಬಹುದು. ಸೊ ಇದನ್ನೆಲ್ಲ ತಿಳ್ಕೊಂಡಾಗ, ಅಂದ್ರೆ ಪರಮಾತ್ಮ ಈ ಭೌತಿಕ ಇದು ಏನಿದೆ, ಮತ್ತೆ ಆತ್ಮ ಹೇಗೆ, ಪರಮಾತ್ಮ ಮತ್ತೆ ನಮ್ಮ ಆತ್ಮನ ಮತ್ತೆ ಈ ಭೌತಿಕ ಜಗತ್ತನ್ನ ಹೇಗೆ ದೇವರು ಒಂದು ಮಾಡಿದ್ದಾನೆ, ನಾವಿಲ್ಲಿ ಯಾಕೆ ಬಂದಿದೀವಿ, ಹೇಗ್ ಬಂದ್ವಿ, ನಾವು ಮುಂಚೆ ಎಲ್ಲಿದ್ವಿ ಎಲ್ಲ ತಿಳ್ಕೊಂಡಾಗ ಅವರು ನಮ್ಗೆ ತಿಳಿಸ್ತಾರೆ. ಗುರುಗಳು ಮತ್ತು ಜ್ಞಾನಿಗಳು ಯಾರು ಇರ್ತಾರೋ, ನಾವು ಆಧ್ಯಾತ್ಮಿಕ ಜ್ಞಾನಿಗಳು, ಗುರುಗಳು, ಅವ್ರ ಹತ್ರ ಹೋದಾಗ, ಸ್ಪಿರಿಚುವಲ್ ಮಾಸ್ಟರ್ ಅವ್ರ ಹತ್ರ ಹೋದಾಗ ನಮ್ಗೆ ಅವರು ಜ್ಞಾನ ಕೊಡ್ತಾರೆ. ಅದು ಕೊಟ್ಟಾಗ ನಾವು ಇಲ್ಲಿಂದ ಈ ಒಂದು ಜಂಜಾಟ, ಅಂದ್ರೆ ಒಂದು ಏನಂತಾರೆ, ಸಾವು ಹುಟ್ಟಿನ ಒಂದು ಇದರಿಂದ ಆಚೆ ಬರ್ಬೋದು, ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಭು. ಇಲ್ಲಿ ಈ ಶ್ಲೋಕ ಹೇಳ್ತಾರೆ, ಉಪದೃಷ್ಟಾನು ಮಂತಾಚ ಭರ್ತಾ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯೋಕ್ತೋ ದೇಹೇಸ್ಮಿನ್ ಪುರುಷ ಪರ. ಅಂದ್ರೆ ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ ಮತ್ತು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಸೊ ಇದೆಲ್ಲ ಮಾಡೋದು ಯಾರು? ಪರಮಾತ್ಮ. ಅವನು ಎಲ್ಲಿರ್ತಾನೆ? ಈ ದೇಹದಲ್ಲೂ ಇರ್ತಾನೆ, ಮತ್ತೊಬ್ಬರ ದೇಹದಲ್ಲೂ ಇರ್ತಾರೆ, ಇನ್ನೊಬ್ಬರ ದೇಹದಲ್ಲೂ ಇರ್ತಾರೆ. ಒಂದು ಪ್ರಾಣಿ ದೇಹದಲ್ಲಿ, ಮನುಷ್ಯ ದೇಹದಲ್ಲಿ, ಅಥವಾ ಒಂದು ನಾಯಿ, ನರಿ, ಇರುವೆ, ಎಲ್ಲರ ದೇಹದಲ್ಲೂ ಪರಮಾತ್ಮ ಇರ್ತಾನೆ. ಸೊ ಅವನು ಯಾರು? ಅವನು ಪ್ರಭು ಮತ್ತು ಪರಮಸ್ವಾಮಿ. ಆಮೇಲೆ ಅವನೇ ನಮ್ಮ ಮೇಲ್ವಿಚಾರಕ ಮತ್ತು ಅಪ್ಪಣೆ ಕೊಡುವವನು. ಯಾರಿಗೆ ಅಪ್ಪಣೆ ಕೊಡ್ತಾರೆ? ಈ ಮಾಯೆಗೆ. ಅವ್ರ ಕೆಳಗೆ ಎಲ್ಲ ಇರ್ತಾರೆ, ಎಲ್ಲಾರು ಇದ್ದಿತ್ತವ್ರು, ಇದನ್ ಮಾಡಿ ಅಂತ. ಈ ಪ್ರೈಮ್ ಮಿನಿಸ್ಟರ್ ಕೆಳಗೆ ಎಲ್ಲ ಹೆಂಗಿರ್ತಾರೆ, ಆತರ ಪರಮಾತ್ಮನ ಕೆಳಗೂ ಎಲ್ಲಾರು ಇರ್ತಾರೆ. ಅವರು ಹೇಳ್ತಾರೆ, ಪ್ರೇರೇಪಿಸ್ತಾರೆ ಅವರೆಲ್ಲ. ಸೊ ಅವರೆಲ್ಲ ನಮ್ಮನ್ನ ಈ ತರ ನಮ್ಮನ್ನ ಆಟ ಆಡಿಸ್ತಾರೆ. ಸೊ ಅವನಿಗೆ ಏನಂತ ಕರೀತಾರೆ? ಪರಮಾತ್ಮ ಅಂತ ಹೆಸರು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಇದು ಒಂದು ಹಾಡಿದೆ, ಒಂದು ಭಕ್ತಿ ವಿನೋದ್ ಠಾಕೂರ್ ಅವರು ಬರ್ದಿದ್ದಾರೆ ಇದನ್ನ. ಇದು ಒಂದು ಕೀರ್ತನೆ, ಒಂದು ಇದು ಪ್ರಭು, should I sing or just tell it, because I think it's getting late now. Yeah, you can just tell whatever is there. So जीव जागो गौरा चंद्र बोले, ಕೋತಾ ನಿದ್ರಾ ಜಾओ ಮಾಯ ಪಿಶಾಚಿರ ಕೋಲೆ. ಅಂದ್ರೆ ಗೌರಾಂಗ ಹೇಳ್ತಾರೆ, ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಎದ್ದೇಳು ಎದ್ದೇಳು, ನೀನ್ ಮಲಗಿರೋ ಆತ್ಮವೇ ಎದ್ದೇಳು. ಇದು ನೀನು ಎಲ್ಲಿ ಮಲಗಿದ್ಯಾ ಗೊತ್ತಾ? ನೀನ್ ಆ ಮಾಯಾ ಅನ್ನೋ ಒಂದು ವಿಚ್, ಅಂದ್ರೆ ಪಿಶಾಚಿ, ಒಂದು ಮಾಟಗಾತಿ ತೊಡೆ ಮೇಲೆ ಮಲಗಿದ್ಯಾ, ಎದ್ದೇಳು ಅಂತ ಹೇಳ್ತಾರೆ. ಬಾಜಿಬೋ ಬೊಲಿಯಾ ಎಸೆ ಸಂಸಾರ ಬಿತಾರೆ, ಬುಲಿಯಾರೋ ಹೀಲೆ ತೋಮಿ ಅವಿದ್ಯಾರ ಭಾರಿ. ಆಮೇಲೆ ನೀನು ಮರ್ತೋಗ್ಬಿಟ್ಟಿದ್ಯಾ, ನಿನ್ನ ಮಾಡೋ ಭಕ್ತಿ ಸೇವೆನ ಮರ್ತೋಗ್ಬಿಟ್ಟಿದ್ಯಾ, ಈ ಪ್ರಪಂಚದಲ್ಲಿ ಬಂದು ಈ ಹುಟ್ಟು ಸಾವುಗಳ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ಯಾ, ಎದ್ದೇಳು ಅಂತ ಕೇಳ್ತಾರೆ. ಇಲ್ಲ ಮರ್ತೋಗ್ಬಿಟ್ಟಿದ್ಯಾ ಅಂತ. ತುಮಾರೇ ಲೋಯಿತೆ ಆಮಿ ಹೊಯ್ನೋ ಅವತಾರ, ಆಮಿ ಬಿನಾ ಬಂಧುವಾರ ಹೇ ಆಚೆ ತುಮಾರ. ಗೌರಾಂಗ ಹೇಳ್ತಾರೆ, ಎದ್ದೇಳಿ ಅಂತ, ನಾನ್ ನಿಮ್ಮನ್ನ ಉದ್ಧಾರ ಮಾಡಕ್ ಬಂದಿದ್ದೀನಿ. ಅಂದ್ರೆ ಗೌರಾಂಗ ಮಹಾಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು ಬಂದು ನಮ್ಗೇನ್ ಕೊಟ್ರು? ಈ ಹರೇ ಕೃಷ್ಣ ಮಹಾಮಂತ್ರ ಕೊಟ್ರು. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನ ಹೇಳಿ, ನಾನ್ ನಿಮ್ಮನ್ನ ಉದ್ಧಾರ ಮಾಡಕ್ಕೋಸ್ಕರ ಬಂದಿದ್ದೀನಿ. ನನ್ನನ್ ಬಿಟ್ರೆ ನಿಮ್ಗೆ ಯಾರು ಬೇರೆ ಫ್ರೆಂಡ್ ಇಲ್ಲ. ಅದೇ ಹೇಳದ್ನಲ್ಲ, ನಮ್ ಮನ್ಸಿನಲ್ಲಿ ಕುತ್ಕೊಂಡವ್ರು
ನಮ್ಮನ್ನ ಪ್ರೇರೇಪಣೆ ಮಾಡ್ತಾ ಇರ್ತಾರೆ ಅಂತ. ಸೊ ಅವ್ರ ಫ್ರೆಂಡೇ, ಒಳ್ಳೇದನ್ನ ಪ್ರೇರೇಪಣೆ ಮಾಡೋರು ಯಾವಾಗ್ಲೂ ಮಿತ್ರ ಅಂತ ಕರೀತಾರೆ. ಸೊ ನಾನ್ ನಿನ್ನ ಮಿತ್ರನಾಗಿ ಬಂದಿಲ್ಲಿ ನಿನ್ಗೆ ನಿನ್ನನ್ನು ಕರ್ಕೊಂಡು ಹೋಗಕ್ ಬಂದಿದ್ದೀನಿ, ಉದ್ಧಾರ ಮಾಡಕ್ಕೆ ಬಂದಿದ್ದೀನಿ, ಬಾ ಎದ್ದೇಳು ಅಂತ ಹೇಳ್ತಾರೆ. ಎನೇಚಿ ಔಷಧಿ ಮಾಯಾ ನಾಶಿ ಬಾರೋಲಾಗಿ ಹರಿನಾಮ ಮಹಾಮಂತ್ರ ಲಾವ್ ತುಮಿ ಮಾಡಿ. ನಾನು ಈ ಮಹಾಮಂತ್ರ ಅನ್ನೋ ಒಂದು ಮೆಡಿಸನ್, ಈ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ, ಈ ಮಹಾಮಂತ್ರ ಅನ್ನೋ ಒಂದು ಔಷಧಿನ ತಂದ್ಕೊಟ್ಟಿದ್ದೀನಿ. ನಿನ್ನ ಕಾಯಿಲೆ ಇದೆ, ನೀನು ಒದ್ದಾಡ್ತಾ ಇದ್ಯಾ, ಇಲ್ಲಿ ಕಾಯಿಲೆಯಿಂದ ಒದ್ದಾಡ್ತಾ ಇದ್ಯಾ, ಎದ್ದೇಳೋ, ನಾನ್ ಬಂದಿದ್ದೀನಿ ಇಟ್ಕೊಡಕ್ಕೆ, ತಗೋ ಅಂತ ಕೊಡ್ತಾ ಇದ್ದಾರೆ. ಭಕತಿ ವಿನೋದ ಪ್ರಭು ಚರಣೆ ಪರಿಯ ಸೇಯ ಹರೇ ನಾಮ ಮಂತ್ರ ಲೋಯ್ ಲೋ ಮಹಿಯ. ಅಂದ್ರೆ ಭಕ್ತಿ ವಿನೋದ ಠಾಕೂರ್, ಅದೇ ಇದು ಈ ಹಾಡನ್ನ ಬರೆದವರು, ಅವ್ರು ಹೇಳ್ತಾರೆ, ನಾನು ದೇವರ ಪಾದಕ್ಕೆ ನಾನು ಶರಣಾಗಿದ್ದೀನಿ, ನಾನು ಈ ಮಹಾಮಂತ್ರನ ತಗೊಂಡಿದ್ದೀನಿ, ನೀವು ತಗೊಳ್ಳಿ, ನಿಮ್ಮನ್ನ ನೀವು ಉದ್ಧಾರ ಆಗಿ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ನಾವು ಇದೆಲ್ಲ ತಿಳ್ಕೊಂಡ್ಮೇಲೆ ಎಲ್ಲ ತಿಳ್ಕೊಂಡ್ವಿ, ಕ್ಷೇತ್ರಜ್ಞ, ಆಮೇಲೆ ಪ್ರಕೃತಿ, ಪುರುಷ, ಮತ್ತೆ ಜ್ಞಾನ ಅಂದ್ರೇನು, ಜ್ಞೇಯ ಅಂದ್ರೇನು, ಜ್ಞೇಯ ಅಂದ್ರೆ ಜ್ಞಾನವನ್ನು ತಿಳ್ಕೊಳ್ಳೋ ವಸ್ತು ಪರಮಾತ್ಮ, ಮತ್ತೆ ಜ್ಞಾನ ಅಂದ್ರೆ ಪರಮಾತ್ಮನ ಭಕ್ತಿ ಮಾಡೋದು ಜ್ಞಾನ. ಹೇಗೆ ಮಾಡ್ಬೇಕು, ಆ 20 ಗುಣಗಳನ್ನ ನಮ್ಮಲ್ಲಿ ಅಳವಡಿಸ್ಕೋಬೇಕು. ಅದ್ರಲ್ಲಿ ತುಂಬಾ ಮುಖ್ಯವಾದದ್ದು ಅಂದ್ರೆ ಹ್ಯುಮಿಲಿಟಿ, ಅಂದ್ರೆ ದೈನ್ಯತೆ ಅನ್ನೋದು ನಮ್ಗೆ ಇರ್ಲೇಬೇಕು. ದೈನ್ಯತೆ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ನನ್ಗೆಲ್ಲಾ ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಇದ್ರೆ ನಮ್ಗೆ ಈ ಭಕ್ತಿ ಬರೋದಿಲ್ಲ, ಈ ಜ್ಞಾನ ಸಿಕ್ಕೋದಿಲ್ಲ. ಸೊ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ ಇವತ್ತು. ನಾನು ಜಾಸ್ತಿ ಸಮಯ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಮತ್ತೆ ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ, ಮಧ್ಯ ಇಂಗ್ಲಿಷ್ ಹೇಳ್ತಾ ಇದ್ದೆ, ಸೊ ದಯವಿಟ್ಟು ಕ್ಷಮಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಟೈಮ್ ಹೌದು ಜಾಸ್ತಿ ಆಯಿತು, ಬಟ್ ಪರವಾಗಿಲ್ಲ, ಒಂದಿನ ಹಿಂಗಾಗಿದೆ. ನಾಳೆ ವಿಲ್ ಸಿ ಬೇಗ ಮುಗಿಸೋಕ್ಕೆ ಕರೆಕ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳೋದಕ್ಕೆ ಟೈಮ್ ಆಗೋಗಿದೆ, ನಾಳೆ ಕೇಳ್ಬೋದಾ ಮಾತಾಜಿ? ಹಾ ಓಕೆ ಮಾತಾಜಿ. ಇಲ್ಲ ಗ್ರೂಪ್ ನಲ್ಲಿ ಹಾಕ್ಬೋದು ಮಾತಾಜಿ. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ.